ಆತ್ಮೀಯರೇ, ನಿಮಗೆಲ್ಲರಿಗೂ ನಮಸ್ಕಾರ. ಇದಕ್ಕಿಂತ ಪೂರ್ವದಲ್ಲಿ ನಾನು ನಿಮ್ಮೆದುರಿಗೆ ಒಂದು ಪದ್ಯದೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೆ. ಆ ಸಂದರ್ಭದಲ್ಲಿ ಹೇಳುವಾಗ ನಾಗಚಂದ್ರ ಬರೆದಿರುವಂಥ ಆ ಕಾವ್ಯವನ್ನು ಹೇಳುವಂಥ ಸ್ವಲ್ಪ ಭರದಲ್ಲಿ ಏನಂತಂದರೆ, ಅದು ಪಂಪ ರಾಮಾಯಣ ಅನ್ನುವಂಥ ಜಾಗದಲ್ಲಿ ಪಂಪ ಭಾರತ ಅಂತ ಬಳಕೆ ಮಾಡಿದ್ದೆ. ಸೊ ಅದು ಕೆಲವೊಂದಿಷ್ಟು ಜನರಿಗೆ ಅದು ಚರ್ಚೆ ಮಾಡಿದ್ರು ಅಂತ ಗೊತ್ತಾಯಿತು. ಅದು ರಾಮಾಯಣ ಅನ್ನುವಂಥದ್ದು ಹೇಳುವಂಥ ಫ್ಲೋನಲ್ಲಿ ಬರಬೇಕಾಗಿತ್ತು. ಬಟ್ ಆ ಫ್ಲೋನಲ್ಲಿ ಏನಾಗಿದೆ ಅಂತಂದರೆ ಭಾರತ ಅಂತ ಬಂದಿತ್ತು. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ ಅಂತ ಹೇಳ್ತಾ, ಇನ್ನೊಂದು ಕುಮಾರವ್ಯಾಸನನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾಕಂದರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತನ್ನದೇ ಆಗಿರುವಂಥ ಛಾಪನ್ನು ಮೂಡಿಸಿದಂಥ ಮಹಾನ್ ಕವಿಗಳು, ಘಟಾನುಘಟಿಗೆ ಸಾಹಿತಿಗಳು ನಮ್ಮಲ್ಲಿ ಸಿಗ್ತಾರೆ. ಅದರಲ್ಲೂ ಕೂಡ ಪ್ರಾಚೀನ ಕಾಲದಿಂದ ನಾವು ನೋಡ್ತಾ ಬಂದ್ವಿ ಅಂತಂದರೆ, ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆಗಿರುವಂಥ ಛಾಪನ್ನು ಮೂಡಿಸಿದಂಥವರು ಬಹಳಷ್ಟು ಜನರಿದ್ದಾರೆ. ಅದರಲ್ಲಿ ಗದಗಿನ ನಾರಣಪ್ಪ ಅಂತ ಕರೆಸ್ಕೊಳ್ಳುವಂಥ ಕುಮಾರವ್ಯಾಸ ಬರೆದಿರುವಂಥ ಅದ್ಭುತವಾಗಿರುವಂಥ ಕಾವ್ಯವನ್ನು ನಿಮ್ಮ ಎದುರಿಗೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಇದು ಹಂಗೆ ನೋಡಿದ್ರೆ ಇದರಲ್ಲಿ ಮಹಾಭಾರತದಲ್ಲಿ ಬರುವಂಥ ವಿರಾಟ ಪರ್ವ ಏನಿದೆಯಲ್ಲ, ವಿರಾಟ ಪರ್ವ, ಆ ವಿರಾಟ ಪರ್ವದಲ್ಲಿ ನಡೆಯುವಂಥ ಘಟನೆಯನ್ನು ಬಹಳ ಸುಂದರವಾಗಿ ಇಲ್ಲಿ ರಚನೆ ಮಾಡ್ತಾರೆ. ಆದರೆ ಇಲ್ಲೇನಿದೆಯಪ್ಪ ಅಂದರೆ ಸ್ತ್ರೀ ಸಂವೇದನಾ ಭಾವವನ್ನು ಇಲ್ಲಿ ಬಹಳಷ್ಟು ಬಿಂಬಿಸ್ತಾರೆ. ಸ್ತ್ರೀ ಸಂವೇದನಾ ಭಾವವನ್ನು, ಯಾಕಂದರೆ ಸಂವೇದನಾ ಭಾವ ಅಂತ ನಾವು ಕರಿತೀವಿ, ಸ್ತ್ರೀ ಸಂವೇದನೆ. ಕಾರಣ ಏನು ಸ್ತ್ರೀ ಸಂವೇದನಾ ಭಾವ ಇದರಲ್ಲಿ ಬರುತ್ತೆ ಅನ್ನೋದಕ್ಕೆ, ವಿರಾಟ ಪರ್ವ ಅಂತ ಬಂದಾಗ ನಮಗೆಲ್ಲ ಗೊತ್ತಿರುವಂಗೆ ನಾವು ಮಹಾಭಾರತವನ್ನು ಓದ್ತಿರ್ಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ. ಕೌರವರು ಮತ್ತು ಪಾಂಡವರ ಮಧ್ಯದೊಳಗಡೆ ಜೂಜಾಟ ನಡೆಯುತ್ತೆ. ಜೂಜಿನಲ್ಲಿ ಏನಪ್ಪ ಅಂತಂದರೆ, ಶಕುನಿಯ ಹಾಕಿದಂಥ ದಾಳಗಳಿಗೆ ಸೋತಂತಹ ಪಾಂಡವರು ವನವಾಸಕ್ಕೆ ಹೋಗಬೇಕು. ವನವಾಸದಿಂದ ಬಂದ ನಂತರ ಒಂದು ವರ್ಷ ಅಜ್ಞಾತವಾಸದಲ್ಲಿರಬೇಕು ಅಂತಿತ್ತು. ಆ ಅಜ್ಞಾತವಾಸದಲ್ಲಿರುವಂಥ ಟೈಮಲ್ಲಿ ವಿರಾಟ ನಗರದಲ್ಲಿ ಇರ್ತಾರೆ. ವಿರಾಟ ನಗರದಲ್ಲಿದ್ದಂಥ ಸಂದರ್ಭದಲ್ಲಿ ದ್ರೌಪದಿಯ ಮೇಲಾಗುವಂಥ ದೌರ್ಜನ್ಯ, ಅದಕ್ಕೆ ದ್ರೌಪದಿಯ ಏನಪ್ಪ ಅಂದರೆ ಪ್ರತಿಭಟಿಸುವಂಥದ್ದು. ತನಗೆ 5 ಜನ ಗಂಡಂದಿರಿದ್ದು ಕೂಡ ಯಾರೂ ನನ್ನ ಸಹಾಯಕ್ಕೆ ಬರೆದಂಥ ಅಸಹಾಯಕ ಸ್ಥಿತಿಯಲ್ಲಿರುವಾಗ ಈ ಹೆಣ್ಣು ಜನ್ಮ ಆದರೂ ಯಾಕೆ ಬಂತು ಅಂತ ಹೇಳಿಬಿಟ್ಟು ಅವಳು ಹೇಳುವಂಥ ಮಾತಾಗಿರ್ಬೋದು. ಈಗ ನೋಡ್ರಿ, ಆಷಾಢ ಗಾಳಿ ಬೀಸ್ತಿರ್ಬೇಕಾದಂಥ ಟೈಮ್ ಒಳಗೆ ಏನಪ್ಪ ಅಂದರೆ ಒಬ್ಬ ರೈತ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಜನಪದರು ಹೇಳ್ತಾರೆ, ಆಷಾಢ ಗಾಳಿ ಬೀಸಿ ಹೊಡಿಯುವಾಗ ಹೇಸಿ ನನ್ನ ಜನ್ಮ ಗಂಡಾಗಿ ಯಾಕೆ ಹುಟ್ಟಿದ್ದೆ, ನಾ ಹೆಣ್ಣಾಗಿ ಹುಟ್ಟಬಾರ್ದಾಗಿತ್ತು, ಯಾಕೆ ಒಲಿ ಮುಂದೆ ತಣ್ಣಗೆ ಬೆಚ್ಚಗೆ ಕೂಡ್ಬೋದಾಗಿತ್ತಲ್ಲ ಅಂತ ಹೇಳ್ತಾರಲ್ಲ. ಹಾಗೇನಪ್ಪ ಅಂದರೆ ಸಂಕಟ ಬಂದಂಥ ಸಂದರ್ಭದೊಳಗೆ, ಕಷ್ಟ ಆದಂಥ ಸಂದರ್ಭದೊಳಗೆ ದ್ರೌಪದಿ, ನನಗೆ ಈ ರೀತಿಯಾದಂಥ ಸಂಕಟ ಬರ್ತೈತೆ ಅನ್ನೋದು ಗೊತ್ತಿತ್ತು ಅಂತಂದರೆ, ಅವಮಾನದ ಮೇಲೆ ಅವಮಾನ ಆಗುವಂಥ ಸಂದರ್ಭದಲ್ಲಿಯೂ ಕೂಡ ನನಗೆ ಯಾಕೆ ಸಾವು ಬರಲ್ತು, ನಾನು ಇನ್ನೂ ಯಾಕೆ ಬದುಕಿದ್ದೀನಿ ಅನ್ನುವಂಥದ್ದು ವೇದನೆಯನ್ನು ತೋಡ್ಕೊತಾಳೆ. ಕೊನೆಗೆ ಏನಪ್ಪ ಅಂದರೆ ಭೀಮ ಅವಳನ್ನು ಸಮಾಧಾನ ಪಡಿಸ್ತಾನೆ. ಇದನ್ನು ಎಲ್ಲವನ್ನು ನೋಡಿದಾಗ ಏನಪ್ಪ ಅಂತಂದರೆ ಅದಕ್ಕೆ ಬರೀತಾರೆ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲ್ಲು ಅಂತ ಹೇಳ್ಬಿಟ್ಟು ಅವಳು ಹೇಳಿದಂಥ ಮಾತನ್ನೇ ಇಟ್ಕೊಂಡು ಕುಮಾರವ್ಯಾಸರು ಬರೆದಿರುವಂತಹ ಕಾವ್ಯ ಬಹಳ ಅದ್ಭುತವಾಗಿರುವಂಥದ್ದು. ಇಲ್ಲೇನಪ್ಪ ಅಂದರೆ ಹಳೆಗನ್ನಡ ಪದ್ಯಗಳೇನಪ್ಪ ಅಂದರೆ ಸ್ವಲ್ಪ ಓದುವಾಗ ಕಷ್ಟ ಆಗುತ್ತೆ, ಪರವಾಗಿಲ್ಲ, ಸಾಧ್ಯ ಆದಷ್ಟು ಸರಳೀಕೃತಗೊಳಿಸುವಂಥ ಒಂದು ಪರಿಚಯವನ್ನು ಮಾಡಿದ್ದೀನಿ ನಾನಿಲ್ಲಿ. ಅಜ್ಞಾತವಾಸ ಮತ್ತು ಸೈರಂಧ್ರಿ ಅಂತ ಇಲ್ಲಿ ನಾವು ನೋಡ್ತೀವಿ. ಕಾವ್ಯದ ಮಹತ್ವದ ಸಂದರ್ಭವನ್ನು ಅವಲೋಕಿಸ್ಲಿಕ್ಕೆ ಹೋದೆವಂದರೆ, ಸೈರಂಧ್ರಿ ಅಂತ ಏನು ಕರೀಲಿಕ್ಕೆ, ಸೈರಂಧ್ರಿ ಬೇರೆ ಯಾರೂ ಅಲ್ಲ, ದ್ರೌಪದಿ ಅಂತ. ದ್ರೌಪದಿ ಅಂದರೆ ಸೈರಂಧ್ರಿ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಅಜ್ಞಾತವಾಸದಲ್ಲಿದ್ದಾಗ ವಿರಾಟ ನಗರದಲ್ಲಿ ಏನಿದ್ರಲ್ಲ, ವಿರಾಟ ನಗರದ ರಾಜನ ರಾಣಿಗೆ ಸೈರಂಧ್ರಿಯಾಗಿ ಕೆಲಸ ಮಾಡ್ತಾ ಇದ್ದಿದ್ದು ದ್ರೌಪದಿ. ಸೈರಂಧ್ರಿಯಾಗಿ ಕೆಲಸ ಮಾಡೋದೇನಂತಂದರೆ, ಅವಳು ತಲೆ ಬಾಚೋದು, ಅವಳಿಗೆ ಏನಪ್ಪ ಅಂತಾರೆ ಅಲಂಕಾರ ಮಾಡೋದು, ಇವೆಲ್ಲ ಕೆಲಸವನ್ನು ಮಾಡೋರಿಗೆ ಸೈರಂಧ್ರಿ ಅಂತ ಕರೀತಾರೆ. ಆ ಕ್ಯಾರೆಕ್ಟರ್ ಯಾರು ಮಾಡ್ತಾ ಇದ್ರು ಅಂತಂದರೆ ಆ ಟೈಮಲ್ಲಿ ದ್ರೌಪದಿ ಮಾಡ್ತಾ ಇದ್ಲು. ಯಾಕಂದರೆ ಯಾರಿಗೂ ಗೊತ್ತಾಗಬಾರ್ದು ಇವಳು ದ್ರೌಪದಿ ಅಂತ ಗೊತ್ತಾಯಿತು ಅಥವಾ ಇವರು ಪಾಂಡವರು ಅಂತ ಗೊತ್ತಾಯಿತು ಅಂದರೆ ಮತ್ತೆ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಇತ್ತು ಅನ್ನೋ ಕಾರಣಕ್ಕಾಗಿ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಬದುಕಬೇಕಾಗಿತ್ತಲ್ಲ, ಅದಕ್ಕೆ ಸೈರಂಧ್ರಿ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾಳೆ. ಇಲ್ಲಿ ಪಾಂಡವರು ವಿರಾಟ ರಾಜನ ಆಶ್ರಯದಲ್ಲಿ ವೇಷ ಮರೆಸಿಕೊಂಡು ಅಜ್ಞಾತವಾಸದಲ್ಲಿದ್ದಾಗ ದ್ರೌಪದಿ ಸೈರಂಧ್ರಿ ಎಂಬ ಹೆಸರಿನಲ್ಲಿ ರಾಣಿ ಸುದೇಷ್ಟೆಯ ದಾಸಿಯಾಗಿರುತ್ತಾಳೆ. ಕೀಚಕನು ಅವಳನ್ನು ಕಂಡು ಮೋಹಗೊಂಡು ಕಾಡಲಾರಂಭಿಸುತ್ತಾನೆ. ಈ ಕೀಚಕ ಬೇರೆ ಯಾರೂ ಅಲ್ಲ, ವಿರಾಟ ಪುರುಷನ ಏನು ವಿರಾಟ ನಗರದ ರಾಜ ಏನಿದ್ನಲ್ಲ, ಆ ರಾಜನ ಹೆಂಡತಿಯ ಅಣ್ಣ. ಸೊ ಯಾವಾಗ ಸೈರಂಧ್ರಿಯನ್ನು ನೋಡ್ತಾನೋ, ಯಾವಾಗ ದ್ರೌಪದಿಯನ್ನು ನೋಡ್ತಾನೋ, ದ್ರೌಪದಿಯ ಸೌಂದರ್ಯಕ್ಕೆ ಬೆರಗಾಗಿ ಅವನೇನು ಮಾಡ್ದ ಅಂತಂದರೆ ಅವಳನ್ನು ಕಾಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಅವಾಗೇನಪ್ಪ ಅಂತಂದರೆ, ಕೀಚಕನು ರಾಜ್ಯಸಭೆಯಲ್ಲೇ ದ್ರೌಪದಿಯನ್ನು ಕಾಲಿನಿಂದ ಒದ್ದು ಅವಮಾನಿಸಿದಾಗ ಅವಳು ಅತ್ಯಂತ ನೊಂದು ತನ್ನನ್ನು ಕಾಪಾಡುವಂತೆ ತನ್ನ ಪತಿಗಳಲ್ಲಿ ಮಹಾಶಕ್ತಿಯಾದ ಭೀಮನನ್ನು ರಾತ್ರಿ ವೇಳೆ ಸದ್ದಿಲ್ಲದೆ ಭೇಟಿ ಮಾಡಲು ಧಾವಿಸುವ ಹಿನ್ನೆಲೆ ಇದು. ಇಲ್ಲೇನಾಗಿದೆ ಅಂತಂದರೆ, ಇವಳಿಗೆ ಅಂದರೆ ದ್ರೌಪದಿಗೆ ಎಲ್ಲೆಲ್ಲಿ ಅವಮಾನ ಆಯಿತು. ಮೊದಲನೇದಾಗಿ ಪಾಂಡವರು ಮತ್ತು ಕೌರವರ ನಡುವಿನಲ್ಲಿ ನಡೆದಂಥ ಒಂದು ಪಗಡೆ ಆಟದಲ್ಲಿ ಅವಳಿಗೆ ಅವಮಾನ ಆಯಿತು. ಮುಡಿ ಹಿಡಿದು ತೊಗೊಂಡ್ಬಂದು ಅಥವಾ ಜಡೆ ಹಿಡಿದು ತೊಗೊಂಡ್ಬಂದು ಸಭೆಯಲ್ಲಿ ನಿಲ್ಲಿಸಿಬಿಟ್ಟು ಸೀರೆಯನ್ನು ಸೆಳೆದು ಅವಮಾನ ಮಾಡಿದ್ರು. ಅದರ ನಂತರದಲ್ಲಿ ಆಯಿತು, ಹೆಂಗೋ ಆಯಿತು, ಅಲ್ಲಿಂದ ಹೊರಟು
ವನವಾಸ ಮುಗಿಸ್ಕೊಂಡಿದ್ದಾರೆ. ವನವಾಸದಲ್ಲಿ ಬಹಳ ಪ್ರೀತಿಯಿಂದ ಅವಳನ್ನು ಕಂಡಿದ್ದಾರೆ, ಅವಳನ್ನು ಜೋಪಾನ ಮಾಡಿದ್ದಾರೆ 5 ಜನ ಪತಿಯರು. ಅದಾದ ನಂತರದಲ್ಲಿ ಬಂದಿದ್ದು ಎಲ್ಲಿ ಅಂತಂದರೆ ಅಜ್ಞಾತವಾಸ. ಅಜ್ಞಾತವಾಸದಲ್ಲಿನೂ ಕೂಡ ಅವಳಿಗೆ ಅವಮಾನ ಆಗ್ತೈತಿ. ಅವಮಾನ ಆದಂಥ ಸಂದರ್ಭದಲ್ಲಿ ಈಗ ಏನು ಸೀತೆಗೆ ಹೇಗೆ ರಾಮನ ಪ್ರತಿಕ್ಷಣವೂ ಕೂಡ ರಕ್ಷಣೆ ಕೊಟ್ಟು ಕೊನೆಗೆ ಸೀತೆಯನ್ನು ಕಾಪಾಡ್ಲಿಕ್ಕಂತ ಹೇಳ್ಬಿಟ್ಟು ರಾವಣನನ್ನು ಕೊಂದನೋ, ಹಾಗೆ ಇಲ್ಲಿ ಕೀಚಕನ ಸಂಹಾರ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಭೀಮನ ಬಳಿಯಲ್ಲಿ ಧಾವಿಸ್ತಾಳೆ. ಯಾರು? ಸೈರಂಧ್ರಿ ಅಥವಾ ದ್ರೌಪದಿ. ಆ ಕಾವ್ಯದ ಹಿನ್ನೆಲೆಯನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ಮೊದಲನೇ ಪಂಕ್ತಿಯಲ್ಲಿ ನಾವು ನೋಡಬೇಕು ಅಂತಂದರೆ ದ್ರೌಪದಿಯ ಗೋಳಾಟ ಮತ್ತು ವೇದನೆ ಒಂದೊಂದಾಗಿ ನಾವಲ್ಲಿ ಸ್ಪ್ಲಿಟ್ ಮಾಡ್ತಾ ಹೋದ್ವಿ ಅಂತಂದರೆ, ಆರಿಗೆ ಉಸಿರುವೆನು ಯಾರ ಸಾರುವೆನು, ಯಾರಿಗೆ ಹೊರಲುವೆನು ಯಾರಿಗೆ ಅರಹುವೆನು, ಯಾರ ಬೇಡುವೆನು, ಅಕಟ ಹೆಂಗಸು ಜನ್ಮವನ್ನು ಸುಡಲಿ ಘೋರ ಪಾತಿಕಿ ಎನ್ನವಲು ಮುನ್ 6 ನವೇದವರುಂಟು, ಮರಣವು ಬಾರದು ಎಂದು ಹೊರಲಿದಳು ಬಸರನ್ನು ಹೊಯ್ದು ಶಶಿವದನೆ. ಶಶಿವದನೆ ಚಂದ್ರನಂಥ ಮುಖವುಳ್ಳವಳು. ಚಂದ್ರನಂಥ ಮುಖವುಳ್ಳಂಥ ಅಂದರೆ ಸುಂದರಿಯಾಗಿರುವಂಥ ಮತ್ತು ಅತ್ಯಂತ ಆಕರ್ಷಕವಾದಂಥ ಸ್ತ್ರೀ ಯಾರಾಗಿದ್ರು ಅಂತಂದರೆ ದ್ರೌಪದಿ. ನಾನು ಯಾರಿಗೆ ಹೇಳಬೇಕು? ಅವಳು ಹೇಳ್ತಿದ್ದಾಳೆ ಉಸಿರುವೇನು ಅಂದರೆ ಹೇಳಿಕೊಳ್ಳೋನು. ಯಾರಿಗೆ ಹೇಳಬೇಕು? ಯಾರ ಹತ್ರ ಹೋಗಬೇಕು? ಅಳುತ್ತಾ ಮೊರೆ ಇಡಬೇಕು? ಏನು ಗೊತ್ತಾಗ್ತಲ್ಲ ಪಾಪ. ಅವಳು ಹೇಳ್ತಿದ್ದಾಳೆ, ಕೀಚಕನ ದೌರ್ಜನ್ಯದಿಂದ ಭಂಗಿತಳಾದ ಚಂದ್ರಮುಖಿ ದ್ರೌಪದಿಯು ಯಾರಿಗೆ ತನ್ನ ಅಳಲನ್ನು ಹೇಳಿಕೊಳ್ಳಲಿ, ಯಾರ ಹತ್ತಿರ ಹೋಗಿ ಬೇಡಲಿ ಎಂದು ಹತಾಶಳಾಗುತ್ತಾ ಹೆಣ್ಣು ಜನ್ಮಕ್ಕೆ ಧಿಕ್ಕಾರವಿರಲಿ, ನನ್ನಂತೆ ಬೆಂದು ನೊಂದವರು ಯಾರಿದ್ದಾರೆ, ನನಗೆ ಸಾವು ಬರುತ್ತಿಲ್ಲವಲ್ಲ ಎಂದು ಹೊಟ್ಟೆಯನ್ನು ಬಡಿದುಕೊಂಡು ಕಣ್ಣೀರಿಡುತ್ತಾ ದೂರುತ್ತಾಳೆ ಅಂತ. ಇಲ್ಲಿ ಹೆಂಗಿದೆ ಅಂತಂದರೆ, ಯಾರು ಕಾಪಾಡಬೇಕಾಗಿದೆಯೋ ಅವ್ರೇನಾಗಿದ್ದಾರೆ ಅಂತಂದರೆ ಅವರೂ ಕೂಡ ವೇಷ ಮರೆಸಿಕೊಂಡು ಬದುಕ್ತಾ ಇದ್ದಾರೆ. ವೇಷ ಮರೆಸಿಕೊಂಡು ಬದುಕ್ತಾ ಇರುವಂಥ ಸಂದರ್ಭದಲ್ಲಿ ಹೋಗಿ ಹೇಳದೆ ಅಂತಂದರೆ ಏನಾದರೂ ಅನಾಹುತ ಸಂಭವಿಸ್ತು. ಏನಾದರೂ ಅನಾಹುತ ಸಂಭವಿಸಿ ಮತ್ತೆ ಎಲ್ಲರಿಗೂ ಕೂಡ ಇವರು ಪಾಂಡವರು ಅಂತ ಗೊತ್ತಾಯಿತು ಅಂತಂದರೆ ಅಲ್ಲಿಂದ ಮತ್ತೊಮ್ಮೆ ವನವಾಸಕ್ಕೆ ಹೋಗಬೇಕು. ಇಡೀ ಬದುಕನ್ನೇ ನಾವೇನಪ್ಪ ಅಂದರೆ ಕಾಡಿನಲ್ಲಿ ಕಳೆಯುವಂಥ ಪರಿಸ್ಥಿತಿ ಬರ್ತೈತಿ. ಆದರೆ ಇದನ್ನು ಸಹಿಸ್ಕೋಬೇಕಲ್ಲ, ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾವ ಸ್ತ್ರೀಯೂ ಕೂಡ ತನ್ನ ಶೀಲಕ್ಕೆ ಏನಾದರೂ ಕಂಟಕ ಬಂದಂಥ ಸಂದರ್ಭದಲ್ಲಿ ಸಹಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗೆ ಹೇಳಬೇಕು? ಯಾರ ಹತ್ರ ಅಳ್ತಾ ಹೋಗಿ ಹೇಳಬೇಕು? ಯಾರ ಹತ್ರ ನಿವೇದಿಸಿಕೊಳ್ಬೇಕು? ಯಾರಿಗೆ ನನ್ನ ಸಂಕಟವನ್ನು ಹೇಳ್ಬೇಕು? ಯಾರು ನನಗೆ ಸಹಾಯ ಮಾಡ್ತಾರೆ? ಈ ಹೆಣ್ಣು ಜನ್ಮ ಹಿಂಗೆ ಇದೆಯಾ? ಯಾಕಂದರೆ ಮೊದಲಾದರೆ ಅಲ್ಲಿ ಅವಮಾನ ಆಯಿತು. ತುಂಬಿದ ಸಭೆಯಲ್ಲಿ ನನ್ನ ಎಳ್ಕೊಂಡ್ಬಂದರು, ತಲೆ ಮುಡಿಯನ್ನು ಎಳ್ಕೊಂಡ್ಬಂದು ಎಳ್ಕೊಂಡು ತಂದು ನಿಲ್ಲಿಸಿ ಎಲ್ಲ ಪುರುಷರೆದುರಿಗೆ ನಿಂತು ನನ್ನ ಸೀರೆಯನ್ನು ಸೆಳೆದ್ರು. ಅಲ್ಲಿ ಅವಮಾನ ಸಹಿಸೋಕ್ಕಾಗಲಿಲ್ಲ. ಮತ್ತೆ ಇಲ್ಲಿನೂ ಕೂಡ ಅಂಥದ್ದೇ ಘಟನೆ. ಇಲ್ಲಿನೂ ಕೂಡ ನನಗೆ ಅವಮಾನ ಆಗ್ತಿದೆಯಲ್ಲ, ಈ ಅವಮಾನವನ್ನು ನಾನು ಹೆಂಗೆ ಸಹಿಸ್ಕೋಬೇಕು? ಇದನ್ನು ಪ್ರತಿಭಟಿಸುವುದಕ್ಕೆ, ಇದನ್ನು ಸರಿಪಡಿಸುವುದಕ್ಕೆ, ಅಥವಾ ನನಗೆ ಸಹಕಾರ ನೀಡುವುದಕ್ಕೆ, ಇದಕ್ಕೆ ಸಹಾಯ ಮಾಡೋದಕ್ಕೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದೇ ಸಮನೆ ಸಂಕಟ ಪಟ್ಕೊಂಡು ಹೊಟ್ಟಿ ಬಡ್ಕೊಂಡು ಅಳಾಗತ್ತಿದ್ದಾಳೆ. ತನ್ನ ಹೊಟ್ಟೆಯೊಳಗಿನ ಕಿಚ್ಚನ್ನು ಯಾವ ರೀತಿ ಆರಿಸ್ಕೋಬೇಕು ಅನ್ನೋದು ಗೊತ್ತಾಗದೆ ದ್ರೌಪದಿ ಸಂಕಟಪಟ್ಟು ನರಳುತ್ತಾ ಇದ್ದಾಳೆ. ಆ ಟೈಮಲ್ಲಿ ಮುಂದುವರೆದು ಕವಿ ಬರೀತಾನೆ, ಪತಿಗಳ ನಿಷ್ಕ್ರಿಯತೆಗೆ ನಿಂದನೆ ಮಾಡ್ತಾಳೆ ಅವಳು ಅಂತ ಹೇಳ್ಬಿಟ್ಟು. ಯಾಕಂದರೆ 5 ಜನ ಪತಿಯರಿದ್ದಾರೆ. 5 ಜನ, ಧರ್ಮರಾಯನಿಂದ ಹಿಡಿದುಕೊಂಡು ನಕುಲ ಸಹದೇವರವರೆಗೂ 5 ಜನ ಪತಿಯರಿದ್ದಾರೆ. ಆದರೆ 5 ಜನ ಪತಿಯರಿದ್ರೂ ಕೂಡ ಯಾರಿಗೆ ಹೇಳಬೇಕು? ಇಲ್ಲಿ ಬರೀತಾರೆ, ಯಮಸುತಂಗೆ ಅರಹುವೆನೆ ಧರ್ಮ ಕ್ಷಮೆಯ ಗರ ಹೊಡೆದಿಹುದು, ಪಾರ್ಥನು ಮಮತೆಯುಳ್ಳವನು ಎಂಬೆನೆ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಹನು, ಉಳಿದರ್ ಇಬ್ಬರು ರಮಣರ್ ಇವರ್ ಇನಾಯ ಕೊಲ್ಲಲ ಕ್ಷಮರು ನಿಸ್ಸಂದೇಹ ಎಂದಳು ತನ್ನ ಮನದೊಳಗೆ. ಇಲ್ಲೇನಿದೆ ಅಂದರೆ 5 ಜನರನ್ನು ನೆನೆಸ್ಕೊತಾ ಇದ್ದಾಳೆ. 5 ಜನ ಪತಿಯರಿದ್ದಾರೆ. ಆ 5 ಜನರೊಳಗೆ ಏನಪ್ಪ ಅಂತಂದರೆ ಯಮಸುತ ಅಂತಂದರೆ ಯಮನ ಮಗ ಅಂತ ಯಾರನ್ನು ಕರಿತೀವಿ ನಾವು? ಧರ್ಮರಾಯ ಅಥವಾ ಯುಧಿಷ್ಠರ. ಧರ್ಮರಾಯನಿಗೆ ಹೇಳಬೇಕು ಅಂತಂದರೆ ಧರ್ಮರಾಯ ಏನಾಗಿದ್ದಾನಪ್ಪ ಅಂತಂದರೆ ಮೊದಲೇ ಯುಧಿಷ್ಠರ ಅನ್ನುವಂಥ ಹೆಸರಿದ್ದವನೇ ಧರ್ಮರಾಯ ಅಂತ ಕರೆಸ್ಕೊತಾನೆ. ಅಂದರೆ ಧರ್ಮದ ದಾರಿಯೊಳಗೆ ನಡೆಯುವವನು, ಧರ್ಮವನ್ನು ಬಿಟ್ಟುಕೊಡೋವನಲ್ಲ. ಆ ಧರ್ಮದ ಹೆಸರಿನಲ್ಲಿನೇ ತಾನೇ ಅವತ್ತು ಕೌರವರು ಮಾಡ್ತಾ ಇರುವುದು ಅಧರ್ಮ ಅಂತ ಗೊತ್ತಿದ್ರೂ ಕೂಡ ಧರ್ಮದ ಹೆಸರಿನಲ್ಲಿ ಎಲ್ಲವನ್ನು ತೊರೆದು ಹೋದಂಥವನು ಧರ್ಮರಾಯ ಅಂತ ಕರೆಸ್ಕೊಂಡ. ಒಂದು ವೇಳೆ ಅವತ್ತಿನ ದಿನ ಕೌರವರು ಮಾಡ್ತಾ ಇರೋದು ತಪ್ಪು, ಕೌರವರು ಮಾಡ್ತಾ ಇರೋದು ಮೋಸ ಅಂತ ಗೊತ್ತಾದ ನಂತರ ಅದರ ವಿರುದ್ಧವಾಗಿ ಏನಾದರೂ ಪ್ರತಿಭಟನೆ ಮಾಡಿದ್ದ ಅಂತಂದರೆ ಧರ್ಮರಾಯನಂತ ಹೆಸರು ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಪಾಂಡವರಿಗೆ ಆಗ್ತಾ ಇದ್ದಂಥ ಅನ್ಯಾಯವನ್ನು ತಡಿಬೋದಾಗಿತ್ತು. ಆದರೆ ಹಂಗೆ ಮಾಡಲಿಲ್ಲ. ಯಾಕಂದರೆ ನಾವು ಪಗಡೆ ಆಡಿದ್ದೀವಿ, ಪಗಡೆಯಲ್ಲಿ ಸೋತಿದ್ದೀವಿ ಅಂತಂದರೆ ಧರ್ಮಕ್ಕನುಗುಣವಾಗಿ ನಾವು ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಹೊರಟಿದ್ದು ಧರ್ಮರಾಯ. ಇಲ್ಲಿನೂ ಆಕೆ ಬಂದು ಧರ್ಮರಾಯನ ಹತ್ರ ಹೇಳ್ಕೊಂಡ್ರೆ ಆಲ್ರೆಡಿ ಕೇಳ್ತಾಳೆ, ಧರ್ಮದ ಗರೆ ಹೊಡೆದ ಏನಪ್ಪ ಅಂದರೆ ಧರ್ಮಕ್ಷಮೆಯ ಗರ ಹೊಡೆದಿಹುದು. ಅವನಿಗೆ ಗರ ಹೊಡೆದೈತಿ. ಹಿಂಗಾಗಿ ಅವನಿಗೆ ಏನು ಹೇಳಿದ್ರು ನಡೆಯಲ್ಲ.
ಇನ್ನು ಪಾರ್ಥನು ಮಮತೆ ಉಳ್ಳವನು. ನನ್ನ ಮೇಲೆ ಪಾರ್ಥನಿಗೆ ಇಲ್ಲಿಲ್ಲದ ಮಮತೆ. ಯಾಕಂದರೆ ನಿಜ ಹೇಳಬೇಕು ಅಂತಂದರೆ ಮಹಾಭಾರತ ಕುರುಕ್ಷೇತ್ರ ಯುದ್ಧ ಮುಗಿಯುತ್ತೆ, ಎಲ್ಲವೂ ಕೌರವರು ತೀರಿ ಹೋಗಿದ್ದಾರೆ, ಎಲ್ಲರಿಗೆ ತರ್ಪಣ ಬಿಟ್ಟು ಮುಂದೆ ಏನಪ್ಪ ಅಂತಂದರೆ ಒಂದಷ್ಟು ದಿನಗಳ ಕಾಲ ರಾಜ್ಯಭಾರ ಮಾಡಿದ ಮೇಲೆ ಎಲ್ಲರೂ ಕೂಡ ಏನಪ್ಪ ಅಂದರೆ ಸ್ವರ್ಗಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತಮ್ಮ ಅಂತಿಮ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಒಬ್ಬೊಬ್ಬರಾಗಿ ನಡು ದಾರಿಯಲ್ಲಿನೇ ಬಿದ್ದು ಹೋಗ್ತಾ ಇರ್ತಾರೆ, ಸತ್ತು ಹೋಗ್ತಿರ್ತಾರೆ. ಮೊದಲನೇದಾಗಿ ಭೀಮ ಬೀಳ್ತಾನೆ. ಭೀಮ ಯಾಕೆ ಬಿದ್ದ ಅಂತ ಕೇಳಿದಾಗ ಧರ್ಮರಾಯ ಹೇಳ್ತಾನೆ, ಭೀಮ ಏನಪ್ಪ ಅಂತಂದರೆ ತನ್ನ ಶಕ್ತಿಯ ಮೇಲೆ ಬಹಳಷ್ಟು ನಂಬಿಕೆ ಇದ್ದಿದ್ದು, ಗರ್ವ ಇತ್ತು, ತಾನೇ ಭಾರಿ ಅಂತ ಸೊಕ್ಕಿದ್ದ. ಅದಕ್ಕೋಸ್ಕರ ಏನಪ್ಪ ಅಂದರೆ ತನ್ನಲ್ಲಿ ಸ್ವಾರ್ಥ ಇಟ್ಕೊಂಡಿದ್ದ, ಅದಕ್ಕೋಸ್ಕರ ಅವನು ಸಾಯ್ತಾನೆ ಅಂತ ಹೇಳ್ತಾರೆ. ಅದಾದ ನಂತರ ಅರ್ಜುನ ಸತ್ತಾಗ ಅರ್ಜುನ ಯಾಕಂದರೆ ತನ್ನ ಬಿಲ್ವಿದ್ಯೆ ಮೇಲೆ ನನಗಿಂತ ಭಾರಿ ಯಾರೂ ಇಲ್ಲ, ನಾನೇ ಪ್ರಪಂಚದಲ್ಲಿ ಭಾಳ ಭಾರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದ, ಅದಕ್ಕೋಸ್ಕರ ಅವನು ಸಾವಾಯಿತು ಅಂತ ಹೇಳ್ತಾರೆ. ಅದೇ ಥರ ದ್ರೌಪದಿ ಸತ್ತಾಗೂ ಕೂಡ ಯಾಕೆ ದ್ರೌಪದಿ ಯಾಕೆ ಬಿದ್ಲು ಅಂತ ಕೇಳಿದಾಗ ದ್ರೌಪದಿಯ ಬಗ್ಗೆ ಧರ್ಮರಾಯ ಹೇಳಿದ್ದ ಅದನ್ನೇ ಏನು ಅಂತಂದರೆ, ದ್ರೌಪದಿಯು ಇರುವಂಥ 5 ಜನರಲ್ಲಿ ಯಾರ ಮೇಲೆ ಬಹಳಷ್ಟು ಆಸಕ್ತಿ ಉಳ್ಳವಳಾಗಿದ್ಲು ಅಂತಂದರೆ ಮಧ್ಯಮ ಪಾಂಡವ ಪಾರ್ಥ ಅಥವಾ ಅರ್ಜುನನ ಮೇಲೆ ಬಹಳಷ್ಟು ಆಸಕ್ತಿ ಉಳ್ಳವಳಾಗಿದ್ಲು. ಹೀಗಾಗಿ ಮಧ್ಯಮ ಪಾಂಡವನ ಮೇಲೆ ಆಸಕ್ತಿ ಇತ್ತು, ಮಿಕ್ಕೆಲ್ಲದಕ್ಕೆ ಅಂತ ಅವನನ್ನು ಜಾಸ್ತಿ ಹಚ್ಕೊಂಡಿದ್ಲು. ಅದಕ್ಕೋಸ್ಕರ ಏನಪ್ಪ ಅಂತಾರೆ, ಈ 5 ಜನರನ್ನು ಸಮಾನವಾಗಿ ನೋಡಿಕೊಳ್ಳುವ ಬದಲು ಒಬ್ಬನ ಬಗ್ಗೆ ಆಸಕ್ತಿ ಜಾಸ್ತಿ ಇರುವುದರಿಂದಾಗಿ ಅವಳು ತಪ್ಪು ಮಾಡಿದ್ಲು. ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಅವಳು ಬಿದ್ದೋದ್ಲು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಬರೀತಿದ್ದಾನೆ ಏನಪ್ಪ ಅಂದರೆ, ಪಾರ್ಥನು ಮಮತೆ ಉಳ್ಳವನು. ಯಾರ ಮೇಲೆ? ದ್ರೌಪದಿಯ ಮೇಲೆ ಮಮತೆ ಉಳ್ಳವನು. ಬಹಳಷ್ಟು ದ್ರೌಪದಿಯ ಮೇಲೆ ಪ್ರೀತಿ ಇದೆ, ಆದರೆ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಹನು. ಅವನೇನಪ್ಪ ಅಂದರೆ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿರುವನು. ಅಣ್ಣ ಹೇಳಿಬಿಟ್ಟಿದ್ದಾನೆ, ಯಾವುದೇ ಕಾರಣಕ್ಕೂ ಯಾವುದೇ ಗದ್ದಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಮ್ಮ ಕುರುಹು ಯಾರಿಗೂ ಪತ್ತೆ ಹತ್ತಲಾರ್ದಂಗೆ ನೋಡ್ಕೊಳ್ರಿ, ನಮ್ಮಲ್ಲಿರುವಂಥ ಎಂಥ ಶಕ್ತಿಯೇ ಇರಲಿ, ನಮ್ಮಲ್ಲಿ ಎಂಥ ಸಾಮರ್ಥ್ಯವಿರಲಿ, ಎಂಥ ಸಂದರ್ಭ ಬಂದರೂ ಕೂಡ ಯಾರಿಗೂ ಕೂಡ ನಮ್ಮ ಗುರುತು ತಾಗದಂತೆ ನಾವು ಬದುಕಬೇಕು 1 ವರ್ಷ ಕಾಲ, ಹಂಗಂತೇಳ್ಬಿಟ್ಟು ಆಜ್ಞೆ ಮಾಡಿದ್ದಾನೆ. ಅಣ್ಣನ ಆಜ್ಞೆಯನ್ನು ಮೀರಿ ಇವನು ನನಗೆ ಸಹಾಯ ಮಾಡ್ತಾನೆ ಅಂತ ನನಗೇನೋ ನಂಬಿಕೆ ಇಲ್ಲ. ಇನ್ನು ಉಳಿದವರಿಬ್ಬರು ಯಾರಿದ್ದಾರಪ್ಪ ಅಂತಂದರೆ, ಒಬ್ಬರು ನಕುಲ ಮತ್ತು ಸಹದೇವ. ಈ ನಾಯಿಯನ್ನು ಕೊಲ್ಲುವುದಕ್ಕೆ ಯಾವ ನಾಯಿ? ಕೀಚಕ ಅನ್ನುವಂಥ ನಾಯಿಯನ್ನು ಇಲ್ಲೇನಪ್ಪ ಅಂತಂದರೆ ಕೀಚಕನನ್ನು ನಾಯಿಗೆ ಹೋಲಿಕೆ ಮಾಡ್ತಿದ್ದಾಳೆ. ಈ ನಾಯಿಯನ್ನು ಕೊಲ್ಲುವುದಕ್ಕೆ ಯಾರು ಸಮರ್ಥರಾಗಿದ್ದಾರೆ ಅಂತಂದ್ರೆ ನಕುಲ ಮತ್ತು ಸಹದೇವ ಇಬ್ಬರು ಸಮರ್ಥರಾಗಿದ್ದಾರೆ. ಆದರೆ ಸಮರ್ಥರಾಗಿದ್ದರೂ ಕೂಡ ಇಲ್ಲಿ ಬಂದು ಕೊಲ್ತಾರೆ, ಇವನನ್ನು ಏನಪ್ಪ ಅಂದರೆ ಸಂಹರಿಸ್ತಾರೆ, ನನ್ನನ್ನು ಉಳಿಸ್ತಾರೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಸದಾ ಇವರೆಲ್ಲ ಅಣ್ಣನ ಮಾತುಗಳನ್ನು ಕೇಳ್ಕೊಂಡು ಬದುಕೋರು. ಹಿಂಗಿರುವಾಗ ನನ್ನನ್ನು ಯಾರು ರಕ್ಷಿಸ್ತಾರೆ, ಈ ಸಂಕಟದಿಂದ ನನ್ನನ್ನು ಯಾರು ಪಾರು ಮಾಡ್ತಾರೆ ಅನ್ನುವಂಥ ಸಂಕಟದಲ್ಲಿ ಏನಪ್ಪ ಅಂತಂದರೆ ಆಕೆ ಭೀಮನೆಯ ಅಂತಿಮ ಆಶಾಕಿರಣ ಅಂತ ನಂಬ್ತಾಳೆ. ಇವರೆಲ್ಲರನ್ನ ಬಿಟ್ಟು ನಾನು ಯಾರ ಹತ್ರ ಹೋಗಬೇಕು? ಭೀಮನನ್ನು. ಅದಕ್ಕೆ ಏನಪ್ಪ ಅಂತಂದರೆ, ಎಲ್ಲರೊಳು ಕಲಿ ಭೀಮನೆ ಮಿಡುಕುಳ್ಳ ಗಂಡನು, ಹಾನಿ ಹರಿಬಿಕೆ ನಿಲ್ಲದಂತೆ ಐಸುವನು, ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನೆ ಘೋರತರವ ವಿಷವ ಅಂತೇಳ್ಬಿಟ್ಟು ಇಲ್ಲೇನಿದೆ ಅಂತಂದರೆ, ನನ್ನ 5 ಜನ ಪತಿಗಳಲ್ಲಿ ಇದ್ದಿದ್ರೊಳಗೆ ಏನಪ್ಪ ಅಂದರೆ ಅನ್ಯಾಯ ಆಯಿತು ಅಂದರೆ ತಕ್ಷಣಕ್ಕೆ ಸ್ಪಂದಿಸುವಂಥ ಮತ್ತು ತಕ್ಷಣಕ್ಕೆ ಪ್ರತಿಭಟಿಸುವಂಥ ಗುಣ ಯಾರಿಗಿದೆ ಅಂದರೆ ಭೀಮನಿಗೆ ಮಾತ್ರ. ಉದಾಹರಣೆ ನಾವು ನೋಡ್ಬೋದು ಅಂತಂದರೆ, ಅಲ್ಲಿ ತುಂಬಿದ ಸಭೆಯಲ್ಲಿ ದುಶ್ಯಾಸನನು ದ್ರೌಪದಿಯನ್ನು ಎಳೆದು ತಂದಂಥ ಸಂದರ್ಭದೊಳಗೆ ಎದ್ದು ನಿಂತು ಪ್ರತಿಭಟಿಸುವಂಥ ಪ್ರಯತ್ನ ಮಾಡಿದ್ದೇ ಭೀಮ. ಅದಕ್ಕೆ ಹೇಳ್ತಾನೆ, ಆಣೆ ಮಾಡ್ತಾನೆ, ಯಾರು ನಿನ್ನ ಮುಡಿ ಹಿಡಿದು ಎಳೆದಿದ್ದಾರೋ ಆ ನಿನ್ನ ಮುಡಿಗೆ ಅವರ ರಕ್ತದಿಂದಲೇ ನಾನು ತೋಯಿಸುತ್ತೇನೆ, ರಕ್ತದಿಂದಲೇ ನಿನಗೇನಪ್ಪ ಅಂತಂದರೆ ಅಭಿಷೇಕನೇ ಮಾಡ್ತೇನೆ ಅನ್ನೋಂಥ ಒಂದು ಆಣೆಯನ್ನು ಮಾಡ್ತಾನಲ್ಲ, ಅದು ಭೀಮ. ಅದಕ್ಕೆ ಭೀಮನ ಮೇಲೆ ಒಂದು ನಂಬಿಕೆ. ಅಪ್ಪಿತಪ್ಪಿ ನಾನು ಏನಾದರೂ ಹೋದರೆ ಇದ್ದಿದ್ರೊಳಗೆ ಪ್ರತಿಕ್ರಿಯಿಸೋನು ಅವನೇ. ಏನಾದರೂ ಪ್ರಾಬ್ಲಮ್ ಐತಿ ಅಂತ ಹೇಳಿದ್ರೆ ಸಡನ್ನಾಗಿ ನನಗೆ ಸ್ಪಂದಿಸುವವನು ಅವನೇ. ಇನ್ನು ಕೊನೆಯದಾಗಿ ಉಳಿದಿರುವುದು ಅದೊಂದೇ ಆಶಾಕಿರಣ. ಒಂದು ವೇಳೆ ಭೀಮನೂ ಸ್ಪಂದಿಸದೆ ಹೋದರೆ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂತಂದರೆ ವಿಷವನ್ನು ಕುಡಿತೀನಿ ಹೊರತು ನಾನು ಕೀಚಕನ ಅಟ್ಟಹಾಸಕ್ಕೆ ಬಲಿಯಾಗಲಾರೆ ಅಂತ ಹೇಳ್ಬಿಟ್ಟು ಹೇಳ್ಕೊತಿದ್ದಾಳೆ. ಕೊನೆಯದು ಅವಳು, ಯಾಕಂದರೆ ಯಾರಾದರೂ ಒಬ್ಬರು ಬೇಕೇ ಅಲ್ಲ. 5 ಜನರಿದ್ರು, 5 ಜನರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆಗಳಿದೆ. ಇನ್ನು ಇದ್ದಿದ್ರೊಳಗೆ ಏನಪ್ಪ ಅಂತಂದರೆ ಇಂಥ ಸಮಸ್ಯೆಗಳು ಬಂದಾಗ, ಸಂಕಟ ಬಂದಾಗ ಸಿಡಿದೇಳುವಂಥ ಗುಣ ಕೇವಲ ಯಾರಿಗಿದೆ ಅಂದರೆ ಭೀಮನಿಗೆ ಮಾತ್ರ ಇದೆ. ಅದಕ್ಕೆ ಆ ಭೀಮನನ್ನೇನಪ್ಪ ಅಂತಾರೆ ಹೋಗಿ ಸಂಧಿಸ್ತೀನಿ, ಹಿಂಗಾಗಿದೆ ಅಂತ ಹೇಳ್ಕೊತೀನಿ. ನನ್ನ ಮಾತಿಗೆ ಪ್ರತಿಕ್ರಿಯಿಸಿದ, ನನ್ನ ಸಂಕಟಕ್ಕೆ ಪ್ರತಿಕ್ರಿಯಿಸಿದ, ನನಗೇನಪ್ಪ ಅಂದರೆ ಸಹಾಯ ಮಾಡಲಿಕ್ಕೆ ನಿರ್ಧರಿಸಿದ ಅಂತಂದರೆ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ಅವನು ಕೂಡ ಅಣ್ಣನ ಆಜ್ಞೆಯನ್ನು ಪಾಲನೆ ಮಾಡುವವನು, ನಾನು ಏನೂ ಮಾಡಲಿಕ್ಕಾಗಲ್ಲ, ಸಹಿಸ್ಕೋ ಅನ್ನೋ ಮಟ್ಟದೊಳಗೆ ಬಂದಿದ್ದೆ. ಆದರೆ ನಾನು ಕೀಚಕನ ಸಂಕಟದಿಂದ ಬಳಲ್ತಾ ಬದುಕಲಿಕ್ಕಾಗಲ್ಲ. ನಾನೇನು ಮಾಡ್ತೀನಿ ಅಂದರೆ ವಿಷವನ್ನು, ಅದಕ್ಕೆ ಬರಿತಾಳಕ್ಕೆ ಏನಪ್ಪ ಅಂದರೆ ಘೋರತರವ ವಿಷವ ಕುಡಿವೆನು, ಘೋರತರ ವಿಷವ ಅಂತ ಹೇಳ್ತಾಳೆ. ನಾನೇನಪ್ಪ ಅಂದರೆ ಘೋರತರವಾದಂಥ ಒಂದು ವಿಷವನ್ನು ಕುಡಿದು ನನ್ನ ಪ್ರಾಣತ್ಯಾಗ ಮಾಡ್ತೀನಿ. ಇಲ್ಲಿಲ್ಲಪ್ಪ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕೀಚಕನ ಜೊತೆಯಲ್ಲಿ ಇರಲಾರೆ ಅಂತ ಹೇಳ್ಬಿಟ್ಟು ಆಕೆ ಪ್ರತಿಕ್ರಿಯಿಸ್ತಿದ್ದಾಳೆ.
ಭೀಮನ್ನ ಎಬ್ಬಿಸುವುದೇ ಒಂದು ದೊಡ್ಡ ಕೆಲಸ ಇಲ್ಲಿ. ಭೀಮನನ್ನು ಹೆಂಗೆ ಎಬ್ಬಿಸ್ಬೇಕು? ಯಾಕಂದರೆ ಭೀಮನನ್ನು ಹೋಗಿ ಸುಮ್ಮನೆ ಹಿಂಗೆ ಆಗೈತಿ ನನಗಂತೆ ಹೇಳ್ಕೊತ ಕೂತ್ರೆ ನಡೆಯಲ್ಲ. ಆ ಕೆಚ್ಚು, ಆ ರಚ್ಚು ಬರಬೇಕು. ನನಗೆ ಹಿಂಗೆ ಸಮಸ್ಯೆ ಆದಾಗ ನೀವು ಯಾರೂ ಬರಲ್ಲ ಏನು ಅಂತ ಹೇಳ್ಬಿಟ್ಟು ಹೇಳಿದಾಗ ಏನಪ್ಪ ಅಂತಾರೆ, ಅವರೇ ಹೇಳ್ತಾರೆ, ಅವರೇ ಪ್ರತಿಕ್ರಿಯಿಸ್ತಾರೆ. ಎಬ್ಬಿಸಲು ಮುಗಿ ಲೆಂಬವನು ಮೇಣ್ ಒಬ್ಬಳೇತಕ್ಕೆ ಬಂದೆ, ಮೊರೆಯ ಮಬ್ಬು ಇದು ಏಕೆ ಎಂದು ಎನ್ನ ಸಂತೈಸುವನು ಸಾಮದಲ್ಲಿ. ತಬ್ಬುವುದು ತಾ ಬಂದ ಬರವಿದು ನಿಬ್ಬರವಲ ಜನದ ಮನಕ್ಕೆ, ಇನ್ನು ಎಬ್ಬಿಸಿಯೇ ನೋಡುವೆನ್ ಎನ್ನುತ್ತಾ ಸಾರಿದಳು ವಲ್ಲಭನ್ ಅಂತ ಬರೀತಾಳೆ. ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ಏನಾದರೂ ಸಮಸ್ಯೆ ಐತಲ್ಲ, ನಾನು ಹೋಗ್ಯಾರೆ ಅಲ್ಲಿ ಅವನ ಹತ್ರ, ಭೀಮನ ಹತ್ರ ಕೇಳಿದಾಗ ಅವನೇನಪ್ಪ ಅಂತಂದರೆ ನನ್ನನ್ನು ಪ್ರತಿಕ್ರಿಯಿಸಿ ನನಗೇನಪ್ಪ ಅಂದರೆ ಸಹಾಯ ಮಾಡ್ತಾನೆ. ಅದಕ್ಕೋಸ್ಕರ ನಾನು ಭೀಮನನ್ನು ಎಬ್ಬಿಸಲೇಬೇಕು ಅಂತ ಬರ್ತಾಳೆ. ಭೀಮನನ್ನು ಎಬ್ಬಿಸುವ ಮತ್ತು ಜಾಗೃತಗೊಳಿಸುವಂಥ ಚತುರತೆ ಯಾವ ರೀತಿಯಾಗಿ ಪ್ರದರ್ಶನ ಮಾಡ್ತಾಳೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ. ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನ್ನು ಹಿಡಿದು ಅಲುಗಿಸಲ್ ಅಪ್ರತಿಮಲ್ಲನ್ ಎದ್ದನು ನೋಡಿದನು ಪಾಂಚಾಲ ನಂದನೆಯ ವಲ್ಲಭೆಯ ಬರುವೆನು. ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ, ತಳುವಿಲ್ಲದೆ ಉಸುರು, ಇರುಳು ಏಕೆ ಬಂದೆ ಲತಾಂಗಿ ಹೇಳು ಎಂದನು ಅಂತ ಹೇಳ್ಬಿಟ್ಟು ಮಲಗಿರುವಂಥ ಭೀಮನನ್ನು ಎಬ್ಬಿಸ್ತಾಳೆ. ಭೀಮನನ್ನು ಎಬ್ಬಿಸಬೇಕಾದಂಥ ಟೈಮಲ್ಲಿ ಅವಳು ಯಾವ ರೀತಿಯಾಗಿ ಎಬ್ಬಿಸಿದ್ಲು ಅನ್ನೋದಕ್ಕೆ ಎಷ್ಟು ಚಂದ ಕೊಡ್ತಾರೆ ನೋಡ್ರಿ. ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನ್ನು ಹಿಡಿದು ಅಲುಗಿಸಲ್ ಅಪ್ರತಿಮನ್ ಎದ್ದನು ನೋಡಿದನು ಪಾಂಚಾಲ ನಂದನೆಯ ವಲ್ಲಭೆಯ ಬರವೆನು. ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ, ತಳುವಿಲ್ಲದೆ ಉಸುರು, ಇರುಳು ಏಕೆ ಬಂದೆ ಲತಾಂಗಿ ಹೇಳು ಎಂದನು. ದ್ರೌಪದಿ ಏನು ಮಾಡಿದ್ಲು ಅಂತಂದರೆ, ಭೀಮ ಮಲಗಿದ್ದಲ್ಲಿಗೆ ಹೋಗ್ತಾಳೆ. ಹೋಗಿ ನಯವಾಗಿ ಅವನ ಮುಖದ ಮೇಲಿದ್ದ ಹೊದಿಕೆಯನ್ನು ಸರಿಸ್ತಾಳೆ, ಗಲ್ಲವನ್ನು ಹಿಡಿದು ನವಿರಾಗಿ ಅಲಗಾಡಿಸ್ತಾಳೆ. ಅದಾದ ನಂತರ ಚಕಿತನಾಗಿ ಎದ್ದ ಭೀಮನು ತನ್ನ ಪ್ರೀತಿಯ ಹೆಂಡತಿಯನ್ನು ನೋಡಿ, ಪ್ರಿಯೆ, ನಿನ್ನ ಮುಖದಲ್ಲಿ ಇಷ್ಟೊಂದು ಕಳವಳ ತುಂಬಿದೆಯಲ್ಲ, ತಡ ಮಾಡದೆ ವಿಷಯವೇನೆಂದು ಬೇಗ ಹೇಳು, ಈ ದಟ್ಟ ರಾತ್ರಿಯಲ್ಲಿ ಏಕೆ ಬಂದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಯಾಕಂದರೆ ಬಡ ಹೋಗಿ ಎದೆ ಹೊಡ್ಕೊಂಡು ನನಗೆ ಹಿಂಗೆ ಆಗೈತಿ ಅಂತ ಗದ್ದಲ ಮಾಡಿಬಿಟ್ರೆ ಸಿಟ್ಟಿಗೆದ್ದು ಭೀಮ ಏನಾದರೂ ಹೋಗಿ ಎಡವಟ್ಟು ಮಾಡಿಕೊಂಡ್ರೆ ಹೇಗೆ? ಅದಕ್ಕೆ ಅವಳು ಏನಪ್ಪ ಅಂದರೆ ಒಂದು ಪ್ಲ್ಯಾನ್ ಮಾಡಿದ್ಲು. ಚತುರತೆಯಿಂದ ಆತನನ್ನು ಎಬ್ಬಿಸಬೇಕು. ಫಸ್ಟ್ ಹೋಗಿ ಮುಖದ ಮೇಲಿರುವಂಥ ಹೊದಿಕೆಯನ್ನು ತೆಗೆದು ಮೆಲ್ಲನೆ ಗಲ್ಲವನ್ನು ಹಿಡಿದು ಅಲ್ಲಾಡಿಸಿ ಅವತ್ತು ಎಚ್ಚರಗೊಂಡ ನಂತರ ಆ ಮಂದಿಗೆ ಮಾತನಾಡಬೇಕು ಅಂತ. ಆವಾಗ ಎಚ್ಚರಗೊಂಡಂಥ ಭೀಮ ಆಕೆಯ ದುಗುಡ ಮತ್ತು ಸಂಕಟವನ್ನು ನೋಡ್ತಾನೆ. ಯಾಕೆ ಮುಖದ ಮೇಲೆ ಇಂಥ ಕಳೆ, ಒಂಥರ ಪ್ರೇತ ಕಳೆ ಬಂದುಬಿಟ್ಟೈತೆಲ್ಲ ಮುಖದ ಮೇಲೆ, ಏನು ಸಮಸ್ಯೆ ಆಗೈತಿ ಅಂತೇಳ್ಬಿಟ್ಟು ಮುಂದುವರೆದಂಥ ದ್ರೌಪದಿ ಕೀಚಕನ ದೌರ್ಜನ್ಯದ ಕುರಿತಾಗಿ ನಿವೇದನೆ ಮಾಡ್ತಾಳೆ. ಕೀಚಕನ ದೌರ್ಜನ್ಯದ ಕುರಿತಾಗಿ ಯಾವ ರೀತಿಯಾಗಿ ನಿವೇದನೆ ಮಾಡ್ತಾಳೆ ಅಂತಂದರೆ, ನಿನ್ನ ಹಗಲರಲ್ಲಿ ಅಟ್ಟಿ ಕೀಚಕನ ಕುನ್ನಿ ಒದೆದನು, ನಿನ್ನ ಒಂದಿಗರ್ ಇರಲು ಪರಿಭವವು ಉಚಿತವೇ, ಎನ್ನನು ಅವ ಬೆಂಬಳಿಯದೆ ಬಿಡನು, ನಿನ್ನು ಬದುಕುವಳಲ್ಲ, ಪಾತಕ ನಿನ್ನ ತಾಗದೆ ಮಾಡದು ಅಂತ ಬರೀತಾಳೆ ಅವಳು. ಕುನ್ನಿ ಅಂತಂದರೆ ಇಲ್ಲಿ ನಾಯಿ, ಏನಪ್ಪ ಅಂದರೆ ಕೀಚಕನಿಗೆ ಬಳಸಿದಂಥ ನಿಂದನೆಯ ಪದ. ಕಣ್ಣೀರಿಡ್ತಾ ಇದ್ದಾಳೆ, ಸಂಕಟ ಪಡ್ತಿದ್ದಾಳೆ. ನಿನ್ನ ಹಗಲಿನಲ್ಲಿ ಸಭೆಯಲ್ಲಿ ನಿಮ್ಮೆದುರಿಗೆ, ನಿನ್ನೆ ಹಗಲಿನೊಳಗೆ ಏನಪ್ಪ ಅಂದರೆ ಸಭೆಯಲ್ಲಿ ಆ ಕೀಚಕನೆಂಬ ನೀಚ ನಾಯಿ ನನ್ನನ್ನು ಅಟ್ಟಿ ಒದ್ದ. ಇಂತಹದನ್ನು ವೀರ ಗಂಡಂದಿರು ಕೂಡ ಸಹಿಸಿಕೊಂಡ್ರು. ಆ ಅವಮಾನ, ನನಗೆ ಆದಂಥ ಅವಮಾನ ಯಾವ ರೀತಿ ಅಂತಂದರೆ ಇದು ಸಹಿಸಿಕೊಳ್ಳೋದು ಉಚಿತವೇ, ಸರಿಯೇ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ಇನ್ನವ ಏನಪ್ಪ ಅಂದರೆ ನನಗೆ ಸಿಕ್ಕಾಪಟ್ಟೆ ಕಾಡ್ತಾ ಇದ್ದಾನೆ. ಅವನ ಕಾಟದಿಂದ ನಾನೇನಪ್ಪ ಅಂದರೆ ಮುಕ್ತಿ ಹೊಂದಬೇಕು ಅಂತಂದರೆ, ಒಂದು ಅವನ ಮೇಲೆ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಸೇಡು ತೀರಿಸ್ಕೋಬೇಕು, ಇಲ್ಲ ನಾನು ಸಾಯಬೇಕು. ಒಂದು ವೇಳೆ ನಾನು ಸತ್ತರೆ ನೀವಿಷ್ಟು ಜನ ಗಂಡಂದಿರದ್ದು ಕೂಡ ನೀವೇನು ಮಾಡ್ಲಿಕ್ಕಾಗಲಿಲ್ಲಲ್ಲ, ಆ ಘೋರ ಪಾತಕ ನಿಮ್ಮನ್ನು ಕಾಡದೇ ಬಿಡೋದು ಅಂತ ಹೇಳ್ಬಿಟ್ಟು ಭೀಮನಿಗೆ ಏನಪ್ಪ ಅಂತಂದರೆ ಆಕೆ ಹೇಳಿದಾಗ ಎಲ್ಲೋ ಒಂದು ಕಡೆ ಏನಪ್ಪ ಅಂತಂದರೆ ಭೀಮನಿಗೆ ಒಳಗೆ ಏನಪ್ಪ ಅಂದರೆ ಸಂಕಟ ಆಗಕ್ಕೆ ಶುರು ಆಗುತ್ತೆ. ಆ ಟೈಮಲ್ಲಿ ಅವಳು ಏಕೈಕ ರಕ್ಷಕ ನೀನೇ ಅಂತ ಹೇಳುವಾಗ ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ. ರಮಣ ಕೇಳು ಉಳಿದವರು ತನ್ನನ್ನು ರಮಿಸುವರು, ಮಾನ ಅರ್ಥವೇನೆ ನಿರ್ಗಮಿಸುವರು. ರಮಣ ಕೇಳು ಉಳಿದವರು ತನ್ನನ್ನು ರಮಿಸುವರು, ಮಾನ ಅರ್ಥವೇನೆ ನಿರ್ಗಮಿಸುವರು. ನೀನ್ ಅಲ್ಲದೆ ಉಳಿದವರು ಉಚಿತ ಬಾಹಿರರು. ಮಮತೆಯಲ್ಲಿ ನೀನು ನೋಡು ಚಿತ್ರದ ಸಮತೆಯನ್ನು ಬೀಳ್ಕೊಡು, ಕುಟಾರನ ಯಮನ ಕಾಣಿಸಿ ಕರುಣಿಸು ಎಂದಳು ಕಾಂತೆ ಕೈ ಮುಗಿದು. ಏನು ಅದ್ಭುತವಾಗಿ ಪದವನ್ನು ಬಳಕೆ ಮಾಡ್ತಾನೆ ನೋಡ್ರಿ. ರಮಣ ಕೇಳು ಉಳಿದವರು ತನ್ನನ್ನು ರಮಿಸುವರು, ಮಾನ ಅರ್ಥವೇನೆ ನಿರ್ಗಮಿಸುವರು. ಒಂದು ವೇಳೆ ನಾನು ಏನಾದರೂ ಸಂಕಟ ಆಗ್ಲಿಕ್ಕೈತಿ, ನನ್ನ ಪ್ರಾಬ್ಲಮ್ ಐತಿ ಅಂತ ಹೋಗಿ ಹೇಳ್ಕೊಂಡೆ ಅಂತಂದರೆ ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಈ ಕಾಂತನೇ ಕೇಳು, ಇತರ ಪಾಂಡವರು ಕೇವಲ ಮಾತುಗಳಿಂದ ಸಮಾಧಾನ ಪಡಿಸುವರೆ ಹೊರತು ನನ್ನ ಮಾನ ಉಳಿಸು ಹೋರಾಟ ಮಾಡು ಎಂದಾಗ ಅಲ್ಲಿಂದ ಜಾರಿಕೊಳ್ತಾರೆ. ನೀನಲ್ಲದೆ ಉಳಿದವರು ಯೋಗ್ಯ ಕರ್ತವ್ಯದಿಂದ ದೂರ ಸರಿದಿದ್ದಾರೆ. ನೀನು ಬಿಟ್ಟರೆ ಬೇರೆ ಎಲ್ಲರೂ ಏನಪ್ಪ ಅಂದರೆ ದೂರ ಸರಿದಿದ್ದಾರೆ. ನನ್ನ ಮೇಲಿನ ಪ್ರೀತಿಯಿಂದ ನಿನ್ನ ಮನಸ್ಸಿನ ಶಾಂತತೆಯನ್ನು ಬದಿಗೊತ್ತಿ ಆ ಕೊಡಲಿಯಂತಿರುವ ದುಷ್ಟ ಕೀಚಕನಿಗೆ ಯಮನ ದರ್ಶನ ಮಾಡಿಸು ಎಂದು ದ್ರೌಪದಿ ಕೈ ಮುಗಿದು ಬೇಡ್ತಾಳೆ. ಅವನಿಗೇನಪ್ಪ ಅಂತಂದರೆ
ಯಮನ ದರ್ಶನವನ್ನು ಮಾಡಿಸು. ನೀನು ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಮಿಕ್ಕಿದವ್ರು ಎಲ್ಲರೂ ಏನಪ್ಪ ಅಂದರೆ ಬಿಟ್ಟು ಹೊಂಟಿದ್ದಾರೆ, ಕೈ ಮುಗಿದು ಹೊಂಟ್ಬಿಟ್ಟಿದ್ದಾರೆ, ಅವ್ರ ಕಡೆ ಆಗೋದಿಲ್ಲ. ಇಲ್ಲಿ ಕಲಹ ಮತ್ತು ಅಸಹಾಯಕತೆ ಎರಡೂ ಬರುತ್ತೆ. ಕಲಹನೂ ಇದೆ, ಅಸಹಾಯಕತೆಯೂ ಇದೆ. ಈ ಎರಡರ ಮಧ್ಯದೊಳಗೆ ಹೆಂಗಿದೆ ಅಂತಂದರೆ, ಕಲಹಕ್ಕೆ ಆದೊಡೆ ನಾವು ರಮಿಸುವರು ಉಳಿದವರು, ಬಳಿಕ ಏನು ಗಾದೆಯ ಬಳಕೆ, ಕೆಲವರು ಗಳಿಸಿದೊಡೆ ಕೆಲವರು ಉಂಡು ಜಾರುವರು, ಅಳುಕಿ ನಡೆಬವರಲ್ಲ ನಾವು, ನಿನ್ನೆಯ ಹಳಿವು ಹರಿಬವ ಹೇಳಿ ಚಿತ್ತವ ತಿಳುಹಿ ಕೊಂಬುದು ನಾವು ಬೀತರು ಧರ್ಮಜನ ಹೆರೆಗೆ ಅಂತ ಬಳಕೆ ಮಾಡ್ತಾನೆ. ಇಲ್ಲಿ ಏನಾಗಿದೆ ಅಂದರೆ, ಯುದ್ಧ ಎಂದಾದರೆ ನಾವು ಮೊದಲಿಗರು. ಭೀಮ ಹೇಳ್ತಿದ್ದಾನೆ, ಯುದ್ಧ ಅಂತ ಬಂದರೆ ನಾವೇನಪ್ಪ ಅಂತಂದರೆ ನಾವೇ ಮೊದಲಿಗರು, ಉಳಿದವರು ನಂತರ ಸಮಾಧಾನ ಪಟ್ಟುಕೊಳ್ಳುತ್ತಾರೆ. ಕೆಲವರು ಗಳಿಸಿದ ಕೀರ್ತಿಯನ್ನು ಇನ್ನು ಕೆಲವರು ಉಂಡು ಜಾರುತ್ತಾರೆ ಎಂಬುದು ಲೋಕದ ರೂಢಿ. ನಾವೇನು ಶತ್ರುಗಳಿಗೆ ಹೆದರಿ ನಡೆಯುವವರಲ್ಲ. ನಿನ್ನ ಅವಮಾನದ ದುಸ್ಥಿತಿಯನ್ನು ಪೂರ್ಣವಾಗಿ ಹೇಳಿ ನನ್ನ ಮನಸ್ಸನ್ನು ತಿಳಿಗೊಳಿಸು. ಆದರೆ ಪ್ರಸ್ತುತ ನಾವು ಧರ್ಮರಾಯನ ಆಜ್ಞೆ ಮತ್ತು ಪ್ರತಿಜ್ಞೆಗೆ ಬದ್ಧರಾಗಿರುವುದರಿಂದ ಮಾತ್ರ ಹಿಂಜರಿಯುತ್ತಿದ್ದೇವೆ ಅಷ್ಟೇ. ಪಾಪ ಅವನಿಗೆ ಏನು ಮಾಡೋಕ್ಕಾಗ್ತಾಯಿಲ್ಲ, ಅಸಹಾಯಕತೆ. ಒಂದು ಕಡೆ ಧರ್ಮರಾಯ ಅಣ್ಣನ ಮಾತನ್ನು ಯಾರೂ ಮೀರಿದವರಲ್ಲ. ಇದರಲ್ಲಿ ಪಂಚಪಾಂಡವರಲ್ಲಿ 4 ಜನ ಉಳಿದವರು ಏನಿದ್ದಾರೆ ಅಂತಂದರೆ, ಧರ್ಮರಾಯ ಏನು ಹೇಳ್ತಾನೆ ಅದರ ಪ್ರಕಾರ ನಡೆಯುವವರು. ಧರ್ಮರಾಯ ಧರ್ಮ ಮಾರ್ಗದಲ್ಲಿ ನಡೆಯುವವನು. ನಾವೇನು ಹೆದರಿ ಕೂತವರಲ್ಲ. ಯುದ್ಧ ಅಂತಂದರೆ ನಾವು ತಯಾರೇ, ಯುದ್ಧ ಮಾಡೋಣ ಅಂತಂದರೆ ತಯಾರೇ, ಸಮರಕ್ಕೆ ಸಿದ್ಧ. ನಾವು ಯಾವಾಗಲೂ ಹೋರಾಟ ಮಾಡಲಿಕ್ಕೆ ತಯಾರಿದ್ದವ್ರೆ. ಬಟ್ ಇಲ್ಲಿ ಸಮಸ್ಯೆ ಹೆಂಗಿದೆ ಅಂದರೆ, ನಾನೇನೂ ಯುದ್ಧ ಮಾಡೋಕ್ಕೆ ತಯಾರಿದ್ದೀವಿ, ಆದರೆ ಅಣ್ಣನ ಆಜ್ಞೆಗಾಗಿ ನಾವೇನಪ್ಪ ಅಂದರೆ ಸುಮ್ಮನೆ ಕೂಡಬೇಕಾಗೈತಿ. ಹೋಗಲಿ, ನಿನ್ನ ಅವಮಾನದ ಏನು ಸಮಸ್ಯೆ ಇದೆಯಲ್ಲ, ನಿನ್ನ ಅವಮಾನವನ್ನು ನನ್ನ ಮನಸ್ಸಿಗೆ ತಿಳಿಗೊಳಿಸು ಅಂತ ಹೇಳ್ಬಿಟ್ಟು ಭೀಮ ಅವಳಿಗೆ ಸಮಾಧಾನ ಪಡಿಸ್ತಾ ಇದ್ದಾನೆ. ಸಮಾಧಾನ ಪಡಿಸುವಂಥ ಸಂದರ್ಭದೊಳಗೆ ಏನಪ್ಪ ಅಂತಂದರೆ, ಆಕೆ ಹೇಳ್ತಾಳೆ, ಗಂಡರೋ ನೀವು ಬಂಡರೋ ಅಂತ ಪ್ರಶ್ನೆ ಮಾಡ್ತಾಳೆ. ಬಹಳ ಮಾರ್ಮಿಕವಾಗಿ ಇಲ್ಲಿ ಏನಪ್ಪ ಅಂತಂದರೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಹೆಂಡತೆಯ ಹರಿಬದಲ್ಲಿ ಒಬ್ಬನೇ ಗಂಡಗೂಸು ವೈರಿಯನ್ನು ಕಡಿಕಂಡವನು ಮಾಡುವನು, ಮೇಣ್ ತನ್ನ ಒಡಲನ್ ಇಕ್ಕುವನು, ಗಂಡರ್ 5 3 ಲೋಕದ ಗಂಡರು ಒಬ್ಬಳನ್ ಆಳಲ್ ಅರಿರಿ, ಗಂಡರೋ ನೀವು ಬಂಡರೋ ಹೇಳು ಎಂದು ಮುಖಿ ರೊಚ್ಚಿಗೆದ್ದು ಬಿಟ್ಲಾಕಿನು. ಇಲ್ಲಿ ಬಂದು ನನ್ನ ಸಂಕಟ ಹೇಳ್ಕೊಂಡ್ರೆ ಬಂದು ಆ ಕೀಚಕನನ್ನು ಸಂಹರಿಸಿ ನನ್ನ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಬಾ ಅಂತ ಹೇಳಿದ್ರೆ, ಇಲ್ಲಿ ತೊಡೆ ಮೇಲೆ ಕುಡಿಸ್ಕೊಂಡು ನನಗೇನಪ್ಪ ಅಂದರೆ ಇವರು ಸಮಾಧಾನ ಹೇಳುವಂಥ ಮಾತು ಹೇಳಕತ್ತಿದ್ದಾನೆ. ದ್ರೌಪದಿ ಇಲ್ಲಿ ರುದ್ರಾವತಾರ ತಾಳಿದ್ದಾಳೆ, ಫುಲ್ ರೊಚ್ಚಿಗೆದ್ದು ಬಿಟ್ಟಿದ್ದಾನೆ. ಏನು ಹೇಳಕತ್ತೀರಿ ನೀವು? ಸಾಮಾನ್ಯ ಗಂಡಸೊಬ್ಬನು ಸಹ ತನ್ನ ಹೆಂಡತಿಗೆ ತೊಂದರೆಯಾದಾಗ ವೈರಿಯನ್ನು ತುಂಡಾಗಿ ಕತ್ತರಿಸಿ ಹಾಕ್ತಾನೆ. ಒಬ್ಬ ಸಾಮಾನ್ಯ ಗಂಡಸು ತನ್ನ ಹೆಂಡತಿಗೇನಾದರೂ ಶೀಲಕ್ಕೆ ಕಂಟಕ ಬಂದಂಥ ಸಂದರ್ಭದೊಳಗೆ ಎದುರಿರುವಂಥ ವ್ಯಕ್ತಿನ ತುಂಡಾಗಿ ಕತ್ತರಿಸ್ತಾನೆ, ಇಲ್ಲವೇ ಹೋರಾಡುತ್ತಾನೆ, ಅಥವಾ ತನ್ನ ಪ್ರಾಣವನ್ನಾದರೂ ಬಿಡುತ್ತಾನೆ. ಆದರೆ 3 ಲೋಕವನ್ನೇ ಗೆಲ್ಲಬಲ್ಲ ಶಕ್ತಿ ಉಳ್ಳಂಥ 5 ಜನ ಗಂಡಂದಿರು ನನಗಿದ್ದಾರೆ. ಅತಳ ವಿತಳ ಸುತಳ ಪಾತಾಳ ಲೋಕವನ್ನು ಬೇಕಾದರೆ ಏನಪ್ಪ ಅಂದರೆ ತಳ ನಡುಗಿಸುವಂಥವ್ರು, ತರ ನಡುಗಿಸುವಂಥ ಶಕ್ತಿ ಉಳ್ಳಂಥವರು 5 ಗಂಡಂದಿರು ನನ್ನನ್ನು ಹೊಂದಿದ್ದರೂ ಒಬ್ಬ ಹೆಣ್ಣನ್ನು ಸಾಕಿ ರಕ್ಷಿಸಲಾಗುತ್ತಿಲ್ಲವಲ್ಲ, ನೀವು ನಿಜಕ್ಕೂ ಧೀರ ಪುರುಷರೋ ಅಥವಾ ಹೇಡಿಗಳು, ಗಂಡರೋ ಅಥವಾ ನೀವು ಬಂಡರೋ ಅಂತ ಪ್ರಶ್ನೆ ಮಾಡ್ತಾಳೆ. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಮಲಗಿರುವವ್ರನ್ನ ಎಬ್ಬಿಸಬೇಕಾಗಿತ್ತು ಅಂತಂದರೆ ರಚ್ಚಿಗೆ ಎಬ್ಬಿಸಲೇಬೇಕಾಗ್ತೈತಿ. ಅದು ದ್ರೌಪದಿಗೆ ಗೊತ್ತಾಯಿತು. ಇವರು ಅಣ್ಣನ ಆಜ್ಞೆಯನ್ನು ಕೇಳ್ತಾ ಕೂಡೋರು, ಅಣ್ಣನ ಆಜ್ಞೆ ಬರುವವರೆಗೆ ನಾ ಕಾಯ್ಕೊಂತ ಕೂತೆ ಅಂತಂದರೆ ನನ್ನ ಪರಿಸ್ಥಿತಿ ಏನಾಗಬಾರ್ದು. ಅದಕ್ಕೆ ನಾನು ನೇರವಾಗಿಯೇ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಗಂಡಂದಿರು ನೀವು ಬಂಡಂದಿರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾಳೆ. ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಹೆಂಡತಿಯ ಹರಿಬದಲ್ಲಿ ಒಬ್ಬನೇ ಗಂಡುಗೂಸೆ ವೈರಿಯನ್ನು ಕಡಿಕಂಡವನು ಮಾಡುವನು, ಮೇಣ್ ತನ್ನೊಡಲ ಇಕ್ಕುವನು, ಗಂಡರು 5 3 ಲೋಕದ ಗಂಡರು ಒಬ್ಬಳನ್ನು ಆಳಲಾರಿರಿ, ಗಂಡರು ನೀವು ಬಂಡರು ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳಲ್ಲ. ಹೇಳಿದಾಗ ಏನಪ್ಪ ಅಂತಂದರೆ, ಮುಂದೆ ಹೆಣ್ಣು ಹರಿಬಕ್ಕೊಸಗುವೆ ತಮ್ಮಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕನು ಎಂದು ನುಡಿವರು, ಕುಜನರಾದವರು ಅಣ್ಣನವರಿಗೆ ದೂರುವುದು, ನಾವು ಉಣ್ಣದ ಉರಿಯುವ ರಾಯನ ಆಜ್ಞೆಯ ಕಣ್ಣಿಯಲ್ಲಿ ಬಿಗಿಬಡೆದು ಕೆಡೆದೆವು ಕಾಂತೆ ಕೇಳೆಂದ. ಇಕ್ಕಿ ರೊಚ್ಚಿಗೆದ್ದು ಮಾತಾಡಿದ ತಕ್ಷಣ ಮುಂದುವರೆದೇನಪ್ಪ ಅಂತಂದರೆ ಭೀಮಾಕಿಗೆ ಹೇಳಕತ್ತಿದ್ದಾನೆ. ಏನಂತಂದರೆ, ಕೋಪದಿಂದ ಕೆರಳಿ ನಿಂದಿಸಿದ ದ್ರೌಪದಿಗೆ ಸಾಂತ್ವನ ಹೇಳುತ್ತಾ ಭೀಮ ಹೇಳ್ತಾ ಇದ್ದಾನೆ, ತನ್ನ ಅಸಹಾಯಕತೆಯನ್ನು ಬಿಚ್ಚಿಡ್ತಾ ಇದ್ದಾನೆ. ಎಲೆ ಕಾಂತೆ ಕೇಳು, ನಾವು ಅಣ್ಣನ ಆಜ್ಞೆಯನ್ನು ಮೀರಿ ಕೀಚಕನ ಮೇಲೆ ಯುದ್ಧ ಸಾರಿದರೆ ಲೋಕದ ಕುಜರು ಕೇವಲ ಒಬ್ಬ ಹೆಣ್ಣಿನ ಗದ್ದಲಕ್ಕಾಗಿ ಕುಂತಿಯ ಬಲಿಷ್ಠ ಮಗ ಅಣ್ಣನ ಆಜ್ಞೆಯನ್ನೇ ಮೀರ್ದ ಅನ್ನುವಂಥದ್ದು ಮಾತು ಬರ್ತೈತಿ. ಒಬ್ಬ ಹೆಣ್ಣಿನಗೋಸ್ಕರ ಕೇವಲ ಹೆಂಡತಿಯ ಒಂದು ಮಾತಿಗಾಗಿ ತನ್ನ ಅಣ್ಣನ ಆಜ್ಞೆಯನ್ನೇ ಮೀರ್ದ ಅಂತೇಳ್ಬಿಟ್ಟು, ಇದು ಆಗಿನ ಕಾಲಕ್ಕೆ ಸರಿಯಾಗಿದೆ. ಈಗಿನ ಸಂದರ್ಭದಲ್ಲಿ ಅದನ್ನು ನಾವು ಹೋಲಿಕೆ ಮಾಡ್ಲಿಕ್ಕಾಗಲ್ಲ. ಈಗಿನ ಸಂದರ್ಭದೊಳಗೆ ಏನಪ್ಪ ಅಂತಂದರೆ
ಯಾರ ಆಜ್ಞೆನೂ ಬೇಕಾದರೂ ಮೀರುವಂಥ ಜನಗಳು ನಾವಿರಬೇಕಾದ್ರೆ ಈ ಟೈಮಲ್ಲಿ ಇದು ಕೇವಲ ಏನಪ್ಪ ಅಂದರೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಅಣ್ಣನ ಆಜ್ಞೆಯನ್ನು ಮೀರಿದ್ದನ್ನು ಏನಪ್ಪ ಅಂದರೆ ಇಡೀ ಜಗತ್ತೇ ಏನಪ್ಪ ಅಂತ ಹೇಳ್ತೈತಿ. ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗಲಾರ್ದೆ ತನ್ನ ಅಸಹಾಯಕತೆಯನ್ನು ಇಲ್ಲೇನಪ್ಪ ಅಂತಂದರೆ ಭೀಮ ವ್ಯಕ್ತಪಡಿಸ್ತಾ ಇದ್ದಾನೆ. ಆ ಟೈಮಲ್ಲಿ ಏನಪ್ಪ ಅಂತಂದರೆ ಶೋಕದಲ್ಲಿ ಅಂತಿಮ ಹಂತ ಆಕೆಗೆ ಮಿಕ್ಕಿ ಎಲ್ಲಾನು ಹೇಳೋದು ಎಲ್ಲಾನು ಮಾಡಲು ಕೊನೆಗೆ ಹೇಳ್ತಾರೆ, ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಭಂಗಿತರು ಭುವನದಿ, ಇನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಬರು ಎನ್ನವಲು ಪಾಂಡವರುವಲು ಸಂಪನ್ನ ದುಃಖಿಗಳು ಯಾರು ನವೆದರು ಮುನ್ನಿನವರೊಳಗೆ ಎಂದು ದ್ರೌಪದಿ ಹಿರಿದು ಹಲುಬಿದಳು ಅಂತ ಹೇಳ್ಬಿಟ್ಟು. ಇನ್ನು ಹುಟ್ಟದೇ ಇರಲಿ ನಾರಿ ಜನ್ಮ, ಈ ನಾರಿ ಜನ್ಮದೊಳಗೆ ಇನ್ನು ಹುಟ್ಟದೇ ಬೇಕಾಗಿಲ್ಲಪ್ಪ ಯಪ್ಪ ಅಂತ. ಈ ಭೂಮಿಯ ಮೇಲೆ ನನ್ನಂಥ ಮಾನಭಂಗಕ್ಕೊಳಗಾಗುವ ಹೆಣ್ಣು ಮಕ್ಕಳು ಇನ್ನು ಮುಂದೆ ಯಾರೂ ಹುಟ್ಟದೇ ಇರಲಿ ಅಂತೇಳ್ಬಿಟ್ಟು. ಹಾಗೆ ನನ್ನಂತಿರುವ ಬಲಾಢ್ಯರಾದರೂ ಅಸಹಾಯಕರಾಗಿ ಕೈಕಟ್ಟಿ ಕುಳಿತುಕೊಳ್ಳುವ ವೀರ ಪುರುಷರು ಇನ್ನು ಜನಿಸುವುದೇ ಬೇಡ. ಬರೀ ನಾ ಹುಟ್ಟುದಲ್ಲ, ನನ್ನಂಥವಳು ಸಂಕಟದಲ್ಲಿದ್ದಾಗ ವೀರ ಪುರುಷರಾದವರು ಜೊತೆಗಿದ್ದರೂ ಕೂಡ ಏನೂ ಮಾಡಲಾರ್ದೆ ಕೂತಿದ್ದಾರಲ್ಲ ಅಂಥವರು ಸಹ ಹುಟ್ಟುವುದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ನನ್ನಂತೆ ಮತ್ತು ಪಾಂಡವರಂತೆ ಸರ್ವ ಸಂಪತ್ತನ್ನು ಹೊಂದಿಯೂ ಇಷ್ಟೊಂದು ತೀವ್ರ ದುಃಖದಿಂದ ನೊಂದವರು ಪ್ರಾಚೀನ ಇತಿಹಾಸದಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ, ನಾನು ಒಬ್ಬಳೇ ಅನಿಸುತ್ತೆ ಬಹುಶಃ ಅಂತೇಳಿ ಬಿಕ್ಕಿ ಅಳಕ್ಕೆ ಶುರು ಮಾಡ್ತಾ ಇದ್ದಾಳೆ. ಆಕೆಯ ನಿವೇದನೆಯನ್ನು ಭೀಮ ಅಸಹಾಯಕನಾಗಿ ನೋಡ್ತಾ ಇದ್ದಾನೆ. ನೋಡ್ತಾ ಏನಪ್ಪ ಅಂತಂದರೆ 3 ಘೋರ ಭಂಗಗಳು ಆಕೆಗೆ ನೆನಪಾಗ್ತಾವೆ. 3 ಘೋರ ಭಂಗಗಳು ಆಕೆಯ ಜೀವನದಲ್ಲಿ ನಡೆದಿರುವಂಥ 3 ಅವಮಾನಗಳು ಭಾಳ ಘೋರವಾದಂಥವು. ಮಂದೆಗೆ ಎಳೆಸಿದ ಪಾಪಿ ಕೌರವನ್ ಅಂದು ಮುಂದೆಲೆ ಬಿಡಿದು ಸೈಂಧವನ್ ಬಂದು ಬಳಿಕ ಅರಣ್ಯವಾಸದೊಳ್ ಎನ್ನನ್ ಎಳೆದು ಒಯ್ದನು. ಇಂದು ಕೀಚಕ ನಾಯ ಕಾಲಲ್ಲಿ ನೊಂದೆನು ನಾನ್ ಈ 3 ಬಾರಿಯೇ ಬಂದ ಭಂಗವೇ ಸಾಕು ಅಂತ ಹೇಳ್ಬಿಟ್ಟು. ಮುಂದೆಗೆ ಅಂದರೆ ಸಭೆಯ ಮಧ್ಯಕ್ಕೆ ಎಳೆದುಕೊಂಡು ಬಂದು ಜನಸಮೂಹದೊಳಗೆ ಮುಂದಲೇ ಹಿಡಿದುಕೊಂಡು ಎಳ್ಕೊಂಡ್ಬಂದಿದ್ದನ್ನು ನೋಡ್ತಾನೆ. ಮುಂದೆಲೆ ಬಿಡಿದು ಮುಂಗೂದಲನ್ನು ಹಿಡಿದು ಎಳೆದ. ಒಬ್ಬನು ಹಿಂದಲೇ ಹಿಡ್ಕೊಂಡು ಎಳ್ಕೊಂಡ್ಬಂದಿದ್ದಾನೆ, ಇನ್ನೊಬ್ಬನು ಮುಂಗೂದಲನ್ನು ಹಿಡ್ಕೊಂಡು ಎಳ್ಕೊಂಡ್ಬಂದಿದ್ದಾನೆ. ಸೈಂಧವ ಅಂತಂದರೆ ಜಯದ್ರಥ ದ್ರೌಪದಿಯನ್ನು ಅಪಹರಿಸಿದವನು, ಭಂಗ ತೀವ್ರ ಅಪಮಾನಕ್ಕೊಳಗಾದವಳು, ಬಸವಳಿದು ನಿತ್ರಾಣವಾದವಳು. ದ್ರೌಪದಿ ತನ್ನ 3 ರೀತಿಯ ಆದಂಥ ಅವಮಾನವನ್ನು ಇಲ್ಲಿ ನೆನೆಸ್ಕೊತಾ ಇದ್ದಾಳೆ. ಒಂದು ಅಲ್ಲಿ ರಾಜ್ಯಸಭೆಯಲ್ಲಿ ಆಗಿರುವಂಥ ಕೌರವರಿಂದ ಆದಂಥ ಅವಮಾನ. ಎರಡನೇದೇನಪ್ಪ ಅಂತಾರೆ, ಕಾಡಲ್ಲಿರಬೇಕಾದಂಥ ಟೈಮಲ್ಲಿ ಜಯದ್ರಥ ಏನಪ್ಪ ಅಂದರೆ ಅವಳನ್ನು ಅಪಹರಿಸಲಿಕ್ಕೆ ಏನಪ್ಪ ಅಂದರೆ ಎಳ್ಕೊಂಡು ಹೊಂಟಿದ್ನಲ್ಲ ಅದು ಒಂದು ಅವಮಾನ. ಈಗ 3ನೇ ಅವಮಾನ ಯಾರು? ಕೀಚಕ ಬಂದು ಸಭೆಯಲ್ಲಿ ಒದ್ದಿದ್ದು. ಅದಕ್ಕೆ ಅವಳು ಹೇಳ್ತಿದ್ದಾಳೆ ಏನಪ್ಪ ಅಂತಂದರೆ, ಮೊದಲ ಪಾಪಿ ಕೌರವನು ಸಭೆಯ ಮಧ್ಯಕ್ಕೆ ಎಳೆದಾಡಿದನು, ನಂತರ ಅರಣ್ಯವಾಸದಲ್ಲಿ ಸೈಂಧವನು ಬಂದು ನನ್ನ ಮುಂಗುರುಳನ್ನು ಹಿಡಿದು ಎಳೆದೊಯ್ದನು. ಈಗ ಇಂದು ಕೀಚಕನೆಂಬ ನಾಯಿಯ ಕಾಲಿಂದ ವಧಿಸಿಕೊಂಡು ನೆಂದೆನು. ಈ 3 ಭಂಗಗಳೇ ಸಾಕು ಎಂದು ನೊಂದು ಸಂಕಟ ಪಡ್ತಿದ್ದಾಳೆ. ಬಹುಶಃ ಒಂದು ಹೆಣ್ಣಿಗೆ ಈ ಥರ ಆದಾಗ ಒಂದೇ ಮೊದಲ ಅವಮಾನವೇ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ 3 ಅವಮಾನಗಳು ಆದಾಗ ಸಹಿಸ್ಕೊಂಡ್ರೆ ಅದು ಹೆಂಗೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಸಂಕಟ ಪಡ್ತಿದ್ದಾಳೆ ಅವಳು. ಅಸಹಾಯಕ ಪತಿಗಳ ಉಗ್ರನಿಂದನೇ ಸಿಟ್ಟಿಗೆ ಅದು ಬೈಲಿಕ್ಕೆ ಬಿಡ್ಲಿಕ್ಕೆ ಏನಪ್ಪ ಅಂತಂದರೆ ಅಸಹಾಯಕ ಪತಿಗಳು ಇವರೇನು ಮಾಡೋಕ್ಕಾಗ್ತಾ ಇಲ್ಲಲ್ಲ ಇವ್ರ ಕಡೆಯಿಂದ ಅಂತ. ಕಾಲ ಯಮನ ಕೆರಳಿದೊಡೆ ಮುರಿವೆನು ಎಂಬ ಎಚ್ಚಾಳುತನದವರ್ ಎನ್ನನ್ ಒಬ್ಬಳನ್ ಆಳಲಾರಿರಿ ಪಾಪಿಗಳಿರ ಅಪಕೀರ್ತಿಗಳಿರ ಉಕಿರಲ ತೋಳ ಹೊರೆ ನಿಮಗೇಕೆ ಕೂಳುಗೇಡಿಂಗೆ ಒಡಲನ್ನು ಹೊರುವಿರಿ ಅಂತ ಹೇಳ್ಬಿಟ್ಟು ಬೈಲಿಕೆತ್ತಿದ್ದಾಳೆ. ಕಾಲಯಮನ್ ಕೆರಳಿದೊಡೆ ಮುರಿವೆನೆ ಎಂಬ ಎಚ್ಚಾಳುತನದವರ್ ಎನ್ನನ್ ಒಬ್ಬಳನ್ ಆಳಲಾರಿರಿ ಪಾಪಿಗಳಿರ ಅಪಕೀರ್ತಿಗಳಿರ ಉಕಿರಲ ತೋಳ ಹೊರೆ ನಿಮಗೇಕೆ ಕೂಳುಗೇಡಿಂಗೆ ಒಡಲನ್ನು ಹೊರುವಿರಿ ಅಂತ ಹೇಳ್ಬಿಟ್ಟು ಬೈಲಿಕ್ಕೆ. ಕೂಳುಗೇಡಿಗಳು ನೀವು ಬರೀ ಏನಪ್ಪ ಅಂದರೆ ತಿಲ್ಲಕ್ಕೆ ಮೂಲಾದವ್ರು ನೀವು ಅಂತ ಹೇಳ್ಬಿಟ್ಟು ನಿಮ್ಗೆ ಏನಪ್ಪ ಅಂದರೆ ಊಟ ಹಾಕಿದ್ದು ವ್ಯರ್ಥ. ಯಮನೇ ಕೆರಳಿ ಬಂದರೂ ಕತ್ತು ಹಿಸುಕಿ ಸಾಯಿಸುವೆ ಎಂಬ ಶೂರರು ನೀವು. ಆದರೆ ನಿಮ್ಮ ಒಬ್ಬಳೇ ಹೆಂಡತಿಯನ್ನು ರಕ್ಷಿಸಲಾರದ ನಿಮಗೆ ಸಾಧ್ಯವಾಗ್ತಿಲ್ವಲ್ಲ. ಹೇ ಪಾಪಿಗಳೇ ಅಪಕೀರ್ತಿಗಳೇ, ನಿಮ್ಮ ಈ ಭುಜಗಳು ಒಣ ಜಂಬ ನಿಮಗೆ ಹಾಕಬೇಕು. ರಾಜವಂಶದಲ್ಲಿ ಹುಟ್ಟಿದ ನಿಮಗೆ ಊಟ ಹಾಕಿದ್ದು ಕೂಡ ಇಲ್ಲಿ ಏನಾಗಿದೆಯಪ್ಪ ಅಂದರೆ ವೇಸ್ಟ್. ನೀವು ಯಾವುದಕ್ಕೂ ಕೂಡ ಏನಪ್ಪ ಅಂತಂದರೆ ಲಾಯಕ್ಕಲ್ಲ. ನಾಲಾಯಕನ ಲೆಕ್ಕದೊಳಗೆ ಏನಪ್ಪ ಅಂತಂದರೆ ಉಗ್ರವಾಗಿ ನಿಂದನೆ ಮಾಡುತ್ತಿದ್ದಾಳೆ. ಆವಾಗ ಭೀಮನು ಕರಗಿದ ಅಂತಃಕರಣ ಮತ್ತು ರೋಷ. ಯಾಕಂದರೆ ಪಾಪ ಭೀಮನಿಗೆ ಏನು ಮಾಡಬೇಕು? ಇಲ್ಲಿ ಒಂದು ಕಡೆ ಹೆಂಡತಿಗೆ ಆಗ್ತಿರುವಂಥ ಅವಮಾನವನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಏನಪ್ಪ ಅಂದರೆ ಅಣ್ಣನ ರಾಜಾಜ್ಞೆಯನ್ನು ಮೀರ್ಲಿಕ್ಕೆ ಆಗ್ತಾ ಇಲ್ಲ. ಅಣ್ಣನ ಆಜ್ಞೆಯನ್ನು ಮೀರಿದ್ರೆ ಪ್ರಪಂಚ ಏನನ್ನುತ್ತೋ, ಹೆಂಡತಿಯನ್ನು ಹಾಗೆ ಬಿಟ್ಟರೆ ಹೆಂಡತಿಗೆ ಏನಾಗುತ್ತೋ, ಎರಡಕ್ಕೂ ಮಧ್ಯದೊಳಗೆ ಇನ್ನು 4 ಜನ ಆರಾಮಾಗಿ ಮಲಗಿದ್ದಾರೆ, ಇಲ್ಲಿ ಒಬ್ಬನು ಮಾತ್ರ ಸಂಕಟ ಪಡ್ತಿದ್ದಾನೆ. ಈಗ ಭೀಮ ಅಂತಃಕರಣದಿಂದ ಅವನು ಹೇಳ್ತಾ ಇದ್ದಾನೆ, ಎನಲು ಕಂಬನಿ ತುಂಬಿದ ಕಡು ನೆನೆದುದು ಅಂತಃಕರಣ, ರೋಷದ ಘನತೆ ಹೆಚ್ಚಿತು, ಹಗೆಗಳನ್ನು ಹಿಂಡಿದನು ಮನದೊಳಗೆ, ತನುಪುಳಕವು ಉಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದು ಅಪ್ಪಿದನು. ಏನು ಮಾಡ್ತಾನೆ ಅಂತಂದರೆ ಈ ಸಂದರ್ಭದೊಳಗೆ ಏನಪ್ಪ ಅಂತಂದರೆ
ಅವನ ಕಠಿಣವಾದಂಥ ಹೃದಯ ಕರಗ್ತೈತಿ. ಶತ್ರುಗಳ ಮೇಲಿನ ಉಗ್ರ ಸಿಟ್ಟು ಉಲ್ಬಣಗೊಂಡು ಶರೀರವೆಲ್ಲ ರೋಮಾಂಚನಗೊಳ್ತೈತಿ. ಅತ್ಯಂತ ಪ್ರೀತಿಯಿಂದ ತನ್ನ ವಧುವನ್ನು, ತನ್ನ ಹೆಂಡತಿಯನ್ನು ಎದೆಗವಿಚಿಕೊಂಡು ಹೇಳ್ತಾನೆ. ತನ್ನ ಉರಿಯುವ ಸೆರಗಿನಿಂದ ಆ ಸ್ವಾಭಿಮಾನಿ ದ್ರೌಪದಿಯ ಕಣ್ಣೀರನ್ನು ಒರೆಸ್ತಾನೆ. ಏನಪ್ಪ ಅಂದರೆ ಉತ್ತರಿ ಹಾಕೊಂಡಿರ್ತಾನೆ ಒಂದು, ಆ ಉತ್ತರಿ ಅನ್ನೋಂಥ ಅರಿವು ಏನಿದೆಯಲ್ಲ ಅದರಿಂದ ಏನಪ್ಪ ಅಂದರೆ ಆಕೆಯ ಕಣ್ಣೀರನ್ನು ಒರೆಸ್ತಾ ಏನು ಮಾಡ್ತಾನೆ ಅಂತಂದರೆ ಆಕೆಗೆ ಸಮಾಧಾನ ಪಡಿಸುವಂಥ ಪ್ರಯತ್ನ ಮಾಡ್ತಿದ್ದಾನೆ. ದ್ರೌಪದಿಗೆ ಏನಪ್ಪ ಅಂತಂದರೆ ಭೀಮನ ಪ್ರೀತಿಯ ಸಾಂತ್ವನ ಹೆಂಗಿರ್ತೈತಿ ಅನ್ನೋದಕ್ಕೆ. ಕರುಳನ್ನೇವರಿಸಿದನು, ಗಲ್ಲವನ್ನು ಒರೆಸಿ ಮುಂಡಾಡಿದನು, ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು, ಮುಖಾಭುಂಜನವ ಅರಸಿ ಬಿಡು ಕಾತಿಯನು ವಿಸ್ತರಿಸಲು ಏಕೆ ಎಮ್ಮ ಅಣ್ಣನ ಆಜ್ಞೆಯ ಗೆರೆಯನ್ ದಾಂಟಿದೆನು ಹೋಗು ಅಂತ ಹೇಳಿದವನು. ಹೆಂಗಿದೆ ಅಂತಂದರೆ ಇಷ್ಟೆಲ್ಲ ಆದ ನಂತರ ಒಳಗೆ ಏನಪ್ಪ ಅಂದರೆ ಅವನಲ್ಲಿ ಕುದೀತಾ ಇರುವಂಥ ರೋಷ ಏನಪ್ಪ ಅಂದರೆ ಉಲ್ಬಣಗೊಂಡಿತು. ಅವಾಗ ಏನಪ್ಪ ಅಂದರೆ ದ್ರೌಪದಿಯನ್ನು ತಲೆಗೂದಲನ್ನು ಪ್ರೀತಿಯಿಂದ ಸವರುತ್ತಾ ಅವಳ ಗಲ್ಲವನ್ನು ಒರೆಸಿ ಏನಪ್ಪ ಅಂದರೆ ಹಣೆಗೆ ಮುತ್ತಿಕ್ತಾನೆ. ಹಣೆಗೆ ಮುತ್ತಿಕ್ಕಿ ಏನು ಹೇಳ್ತಾನೆ ಅಂತಂದರೆ, ದೇವಿ ನಿನ್ನ ನೋವನ್ನು ಸಾಕು ಮಾಡು, ಇನ್ನು ಆತಂಕ ಬೇಡ, ನಮ್ಮ ಅಣ್ಣನ ಧರ್ಮರಾಯನ ಆಜ್ಞೆಯ ಗೆರೆಯನ್ನು ಕೂಡ ಏನಪ್ಪ ಅಂದ್ರೆ ನಾನು ದಾಟಿಯಾಗಿದೆ, ಇನ್ನು ತಡ ಮಾಡದೆ ಸದ್ದಿಲ್ಲದೆ ನಿನ್ನ ಕೋಣೆಗೆ ಹೋಗು ಎಂದು ಅಭಯ ನೀಡ್ತಾನೆ. ನಮ್ಮ ಅಣ್ಣನ ಆಜ್ಞೆಯನ್ನು ಮೀರ್ಲಿಕ್ಕೆ ಆಲ್ರೆಡಿ ನಾನು ತಯಾರಾಗಿಬಿಟ್ಟಿದ್ದೀನಿ, ನಾನು ಡಿಸೈಡ್ ಮಾಡಿದ್ದೀನಿ, ನೀನೇನು ತಲೆ ಕೆಡಿಸ್ಕೋಬೇಡ, ನಿನ್ನ ಕೋಣೆಗೆ ಹೋಗು, ಮುಂದಿನ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಭೀಮ ಆಕೆಗೆ ಆಶ್ವಾಸನೆ ಕೊಡ್ತಾನೆ. ಆಶ್ವಾಸನೆ ಕೊಟ್ಟಾಗ ಭೀಮನ ಪ್ರಳಯ ಸದೃಶ ಮಹಾಶಪಥ ಹೆಂಗಿರ್ತೈತಿ ಅಂತಂದರೆ, ಭೀಮ ಶಪಥ: ಬಸುರನು ಬಗೆಬೆನು ಕೀಚಕನ ನಸು ಮಿಸಿಕಿದೊಡೆ ವೈರಾಟ ವಂಶದ ಹೆಸರನ್ನು ತೊಡೆವೆನು, ನಮ್ಮನ್ ಅರಿದೊಡೆ ಕೌರವ ರಜವನ್ ಕುಸುರಿದು ಅರಿವೆನು, ಭೀಮನ್ ಕಷ್ಟವನ್ ಎಸಗಿದನು ಹಾಯ್ ಎಂದರ್ ಆದೊಡೆ, ಮುಸುಡನ್ ಅಮರಾದ್ರಿಯಲಿ ತೇವೇನೆ ದೇವಸಂತತಿಯನ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಳಕೆ ಮಾಡ್ತಿದ್ದಾನೆ. ಇಲ್ಲೇನಿದೆ ಅಂದರೆ ಅಮರಾದ್ರಿ ಅಂತಂದರೆ ದೇವಗಿರಿಯಾದಂಥ ಮೇರು ಪರ್ವತ ಅಂತ ಕರೀತಾರೆ. ವೈರಾಟ ವಂಶ ಅಂದರೆ ವಿರಾಟ ರಾಜನ ಇಡೀ ಸಾಮ್ರಾಜ್ಯ ಅಂತ ಕರಿಬೋದು. ಕೌರವ ರುಜನ ಅಂತಂದ್ರೆ ಕೌರವರ ಇಡೀ ಕೌಟುಂಬಿಕ ಸಮೂಹವನ್ನು, ಬಸುರನ ಬಗೆವೇನು ಅಂದರೆ ಹೊಟ್ಟೆಯನ್ನು ಸೀಳಿ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಿದ್ದಾನೆ. ಯಾಕಂದರೆ ಉಗ್ರವಾಗಿ ಖಂಡಿಸ್ತಾ ಇದ್ದಾನೆ ಅವನು. ಯಾರಿಗೆ? ಹೆಂಡತಿಯ ಮೇಲೆ ಅವಮಾನವಾದಾಗ ಹೆಂಗೆ ಸಹಿಸ್ಕೋಬೇಕು, ಅಲ್ಲಿ ಬಂತವನಿಗೆ ರೋಷ. ಅವಾಗ ಅವ ಹೇಳ್ತಿದ್ದಾನೆ, ಆ ಕೀಚಕನ ಹೊಟ್ಟೆಯನ್ನು ಹರಿದು ಕರುಳನ್ನು ಹೊರತೆಗೆಯುವೆನು, ಒಂದು ವೇಳೆ ವಿರಾಟ ರಾಜನು ಅಡ್ಡ ಬಂದ ಆ ಇಡೀ ವೈರಾಟ ವಂಶವನ್ನೇ ಧೂಳಿಪಟ ಮಾಡುವೆನು, ನಮ್ಮ ಅಜ್ಞಾತವಾಸ ಬಯಲಾದರೆ ಕೌರವರನ್ನು ಹಿಂಡಿ ಪುಡಿ ಮಾಡುವೆನು, ದೇವತೆಗಳೇ ನಮ್ಮನ್ನು ತಡೆಯಲು ಬಂದರೆ ಅವರ ಮುಖಗಳನ್ನು ಮೇರು ಪರ್ವತಕ್ಕೆ ಉಜ್ಜಿ ಸದೆಬಡಿಯುವೆನು ಅಂತ ಬಿಟ್ಟು ಶಪಥ ಮಾಡ್ತಿದ್ದಾನೆ. ಕೀಚಕನನ್ನು ಹೊಟ್ಟೆ ಹರಿದ ಕರಳು ಬಗೆದು ಹೊರಗಾಗ್ತೀನಿ. ಆ ಸಂದರ್ಭದೊಳಗೆ ವಿರಾಟ ರಾಜ ಏನಾದರೂ ಬಂದರೆ ಆ ವಿರಾಟ ರಾಜನ ವಂಶವನ್ನೇ ಪುಡಿ ಮಾಡ್ತೀನಿ. ಒಂದು ವೇಳೆ ನಮ್ಮ ಅಜ್ಞಾತವಾಸ ಬಯಲಾಯಿತು ಅಂತಂದರೆ ಕೌರವರನ್ನು ಕೂಡ ಪುಡಿ ಮಾಡ್ತೀನಿ. ಒಂದು ವೇಳೆ ಇದನ್ನು ತಡೆಯಲು ದೇವರೇನಾದರೂ ಬಂದರೆ ಆ ದೇವರನ್ನೇ ತೊಗೊಂಡೋಗಿ ಏನು ಮಾಡ್ತೀನಿ ಅಪ್ಪ ಅಂತಂದರೆ ಪರ್ವತಕ್ಕೆ ಅಪ್ಪಳಿಸ್ತೀನಿ, ಮುಖವನ್ನು ಉಜ್ಜ್ತೀನಿ ಅಂತ ಫುಲ್ ರೊಚ್ಚಿಗೆದ್ದೇನಪ್ಪ ಅಂದರೆ ಭೀಮ ಶಪಥ ಮಾಡಿದ್ದಾನೆ. ಆ ಭೀಮನ ಶಪಥದ ಪರಿಣಾಮ ಏನಾಯಿತು ಅಂತಂದರೆ, ಮುಂದೆ ಹೋಗಿ ಕೀಚಕನನ್ನು ಸಂಹಾರ ಮಾಡ್ತಾನೆ. ನಾವು ಸಣ್ಣವರಿದ್ದಾಗ ಓದ್ತಿದ್ವಿ, ಸಣ್ಣ ಪುಸ್ತಕ ಬರ್ತಿತ್ತು ಮಹಾಭಾರತ ಅಂತೇಳ್ಬಿಟ್ಟು, ಮಕ್ಕಳಿಗಾಗಿ ಮಹಾಭಾರತ, ಮಕ್ಕಳಿಗಾಗಿ ರಾಮಾಯಣ ಅಂತ. ಅಲ್ಲಿ ಕೀಚಕನ ವಧೆ ಅಂತ ಓದ್ತಿದ್ವಿ. ಆ ಕೀಚಕನ ವಧೆ ಅಂತ ಓದುವಾಗ ಭಾಳ ಸಿಂಪಲ್ಲಾಗಿ ಹೇಳ್ತಾ ಇದ್ರು. ಆದರೆ ಇವತ್ತು ಈ ಕಾವ್ಯವನ್ನು ಓದುವಾಗ ನಮಗೆ ಹೆಂಗೆ ಅನ್ನಿಸ್ತೈತಿ ಅಂತಂದರೆ, ಇದು ಕೇವಲ ಏನಪ್ಪ ಅಂತಂದರೆ ಕಾವ್ಯಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ. ಮಹಾಭಾರತವಾಗಿರಲಿ, ರಾಮಾಯಣವಾಗಿರಲಿ, ಯಾವುದೇ ಧರ್ಮಗ್ರಂಥಗಳಾಗಿರಲಿ, ಇವೆಲ್ಲವುಗಳು ಏನಪ್ಪ ಅಂತಂದರೆ ನಮ್ಮ ಬದುಕಿನ ಮೌಲ್ಯಗಳು, ನಮ್ಮ ಬದುಕಿಗೆ ಅಳವಡಿಸ್ಕೋಬೇಕಾಗಿರುವಂಥ ಮೌಲ್ಯಗಳು. ನಾವಿಲ್ಲಿ ಏನಾದರೂ ಕಲಿಬಹುದಾ ಈ ಕಾವ್ಯದಿಂದ ಅಂತ ಬಂದರೆ, ಅನ್ಯಾಯಕ್ಕೆ ಮಣಿಯದಂಥ ಸ್ವಾಭಿಮಾನ ಇರಬೇಕು. ದ್ರೌಪದಿಯ ಕಷ್ಟ ಕಾಲದಲ್ಲಿ ಶರಣಾಗದೆ ಏನಪ್ಪ ಅಂತಂದರೆ ತನ್ನ ಮಾನವನ್ನು ಕಾಪಾಡ್ಕೊಳ್ಳೋಕ್ಕೆ ಮುಂದಾದ್ಲಲ್ಲ, ಇದನ್ನು ನಾವು ಇಲ್ಲಿ ಕಲಿಬೋದು. ಅದರ ನಂತರ ಏನಪ್ಪ ಅಂದರೆ ಸಮಯೋಚಿತ ಬುದ್ಧಿ. ಈ ಸಂದರ್ಭದಲ್ಲಿನೂ ಕೂಡ ಏನಪ್ಪ ಅಂತಂದರೆ ಭೀಮ ತನ್ನ ಸಮಯೋಚಿತ ಬುದ್ಧಿಯನ್ನು ಕಳ್ಕೊಳ್ಳಾರ್ದೆ ಏನು ಮಾಡ್ದ ಅಂತಂದರೆ, ಆ ಕಡೆ ಅಣ್ಣನ ಮಾತನ್ನು ಉಳಿಸ್ಕೊತೀನಿ, ಈ ಕಡೆ ನಿನ್ನ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೋಗ್ತಾನೆ. ಮತ್ತು ಮಾನವೀಯ ಧರ್ಮವೇ ಶ್ರೇಷ್ಠ ಅನ್ನೋಂಥದ್ದು ಇಲ್ಲಿ ಎಲ್ಲವನ್ನು ಏನಪ್ಪ ಅಂದರೆ ಯಾವ ಆಜ್ಞೆಗಳೇ ಇರಲಿ, ಯಾವ ಕಾನೂನುಗಳೇ ಇರಲಿ, ನಾವು ಹೇಳ್ತೀವಿ ಈ ಇನ್ಸಾನ್ ಕಿ ದುನಿಯಾ ಅಂತ ಕರಿತೀವಲ್ಲ, ಈ ಮಾನವೀಯ ಜಗತ್ತಿನೊಳಗೆ ಏನಿದೆ ಅಂತಾರೆ, ಎಲ್ಲದಕ್ಕಿಂತ ದೊಡ್ಡದಾಗಿರುವಂಥ ಕಾನೂನು ಯಾವುದಾದ್ರೂ ಇತ್ತು ಅಂತಂದರೆ ಅದು ಇನ್ಸಾನಿಯತ್ ಅಂತ ಕರಿತೀವಿ. ಇನ್ಸಾನಿಯತ್, ಹ್ಯುಮ್ಯಾನಿಟಿ. ಆ ಹ್ಯುಮ್ಯಾನಿಟಿಗಿಂತ ದೊಡ್ಡದಾಗಿರುವಂಥ ಕಾನೂನು ಯಾವುದೂ ಇಲ್ಲ. ಸಂಕಟ ಅಂತ ಬಂದಂಥ ಸಂದರ್ಭದೊಳಗೆ ಹೆಂಡತಿಗೆ ಸಹಾಯ ಮಾಡದೆ ಇರುವಂಥ ಗಂಡಂದಿರಿದ್ದು ಏನು ಪ್ರಯೋಜನ? ಸೊ ದ್ರೌಪದಿಗೆ ಬಂದಂಥ ಸಂಕಟ ಕಲಿಯುಗದಲ್ಲಿನೂ ಬರಬಹುದು. ಆದರೆ
ಆಜ್ಞೆಯನ್ನು ಮೀರಿ ಏನಪ್ಪ ಅಂತಾರೆ ನಡ್ಕೊತೀನಿ ಅಂತ ಹೇಳ್ಕೊಳ್ಳೋವಂಥ ಭಾವ ಅಂತೂ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಡೀ ಕಾವ್ಯದಲ್ಲಿ ಕುಮಾರವ್ಯಾಸ ಕಟ್ಟಿಕೊಟ್ಟಿರುವಂಥ ಈ ಅದ್ಭುತವಾದಂಥ ಕಾವ್ಯ ಶೈಲಿ ಏನಿದೆಯಲ್ಲ, ಓದುವಾಗ ಮನಸ್ಸಿಗೆ ಒಂದು ಮುದ ನೀಡ್ತೈತಿ. ಅದರ ಜೊತೆಯಲ್ಲಿ ಮಹಾಭಾರತದ ಈ ವಿರಾಟ ಪರ್ವ ಏನಿದೆಯಲ್ಲ, ನಮಗೆ ಒಂದು ಕಡೆ ಮಾಹಿತಿ ಮನರಂಜನೆಯ ಜೊತೆಯಲ್ಲಿ ಬದುಕಿನ ಮೌಲ್ಯವನ್ನು ಕಟ್ಟಿಕೊಡ್ತೈತಿ. ಮಹಾಭಾರತದ ಮೇಲಿರುವಂತಹ ಗೌರವ ಮತ್ತಷ್ಟೇ ಹೆಚ್ಚು ಮಾಡ್ತೈತಿ. ಮಡದಿಗಾಗಿ ಅಣ್ಣನ ಮಾತನ್ನೂ ಮೀರಿದ, ಆದರೆ ನಿಜಕ್ಕೂ ಇದರ ಹಿಂದೆ ಏನಿದೆ ಅಂದರೆ ಧರ್ಮ ಸಂಸ್ಥಾಪನೆ, ಅಂದರೆ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ನಿರ್ಧಾರಗಳು ಅನಿವಾರ್ಯ ಆಗುತ್ತೆ ಅನ್ನೋದನ್ನು ತೋರಿಸಿಕೊಡುತ್ತೆ. ಹೀಗೆ ಇನ್ನು ಹುಟ್ಟದೇ ಇರಲಿ ಅಂತ ಅವಳು ಎಷ್ಟು ಸಂಕಟಪಟ್ಟು ಹೇಳ್ಕೊಂಡ್ರೂ ಕೂಡ ಹೆಣ್ಣಿನಿಂದನೇ ಜಗತ್ತು ಅನ್ನೋದನ್ನು ಸಾಬೀತುಪಡಿಸುವಂಥ ಒಂದು ಕೆಲಸವನ್ನು ಕುಮಾರವ್ಯಾಸ ವಿರಾಟ ಪರ್ವದಲ್ಲಿ ತೋರಿಸ್ಕೊಡ್ತಾನೆ. ಸೊ ಅದ್ಭುತವಾಗಿರುವಂಥ ಈ ಕಾವ್ಯವನ್ನು ಇಲ್ಲಿವರೆಗೂ ಕೇಳಿದ್ವಿ. ಇನ್ನೊಂದು ಕಾವ್ಯದೊಂದಿಗೆ ಅಥವಾ ಪದ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿವರೆಗೂ ತಮಗೆಲ್ಲರಿಗೂ ಶರಣಾರ್ಥಿ ನಮಸ್ಕಾರಗಳು.